ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕರು ನೋಡಿದಂಗಿರುತ್ತಾ ಯೇಸು ಕ್ರಿಸ್ತು ನಮ್ಮಲ್ಲಿ ವಂದನೆಗಳು ಸಲ್ಲಿಸುತ್ತಾ ದೇವರನ್ನು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡಿಕೆ ದೇವರು ಕೊಡಂತ ಕೃಪೆಗಾಗಿ ದೇವರಿಗೆ ಕೃತಜ್ಞ ಸ್ತೋತ್ರಗಳಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಮೊದಲನೇದಾಗೆ ದಯವಿಟ್ಟು ಕ್ಷಮಿಸ್ಬೇಕು. ಅನೇಕ ದಿವಸಗಳಿಂದ ಜಾಯಿನ್ ಆಗೋದಕ್ಕೆ ಪ್ರಯತ್ನ ಮಾಡೋದು ಸರಿ ಆಗಲಿಲ್ಲ. ಅನೇಕ ಒಂದು ಕಾರ್ಯಗಳಿಂದ ಅದರ ದೇವರ ಕೃಪೆಯಿಂದ ಇವತ್ತು ಬಂದ್ಬಿಟ್ಟು ನಿಮ್ಮ ಮಧ್ಯದಲ್ಲಿ ಈ ವಾಕ್ಯಗಳನ್ನ ಹಂಚ್ಕೊಳಕ್ಕೆ ದೇವ್ರ ಕೊಡಂತ ಕೃಪೆಗಾಗಿ ದೇವರಿಗೆ ಕೃತಜ್ಞ ಸ್ತೋತ್ರಗಳಾಗನ. ನಾವು ಟೈಮ್ನ ಜಾಸ್ತಿ ವೇಸ್ಟ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಪಾಠಕ್ಕೆ ಹೋಗೋಣ. ನಾವು ಆ್ಯಂಟಿ ಕ್ರೈಸ್ಟ್ ಬಗ್ಗೆ ಅಂದರೆ ಕ್ರಿಸ್ತ ವಿರೋಧಿ ಬಗ್ಗೆ ಮೊದಲನೇ ಭಾಗ ನಾವೇನು ಮಾಡಿದ್ವಿ, ತುಂಬ ಡೀಟೇಲ್ ಆಗಿ ನಾವೇನು ಮಾಡಿದ್ವಿ ನೋಡಿದ್ರೆ, ಕ್ರಿಸ್ತ ವಿರೋಧಿಯಿಂದ ಸತ್ಯವೇದದಲ್ಲಿ ಯಾವುದೋ ಏನೋ ಅದ್ಯಾವುದೋ ಒಂದು ಒಬ್ಬ ಪ್ರತ್ಯೇಕವಾದ ಒಬ್ಬ ವ್ಯಕ್ತಿ ಬರ್ತಾನೆ, ಅವನು ಏನು ಮಾಡ್ತಾನೆ, ಎಲ್ಲ ಕ್ರೈಸ್ತವ್ರ ಮೇಲೆ ಮುದ್ರೆ ಹೊಡಿತಾನೆ ಅಂತಂದ್ಬಿಟ್ಟು ಅಲ್ಲ, 666 ಅಂತ. ಸೊ ಕ್ರಿಸ್ತ ವಿರೋಧಿ ಅಂದರೆ ಯಾರಪ್ಪ ನೋಡಿದ್ವಿ ಅಂದರೆ, ಸತ್ಯವೇದಲ್ಲಿ ಆಲ್ರೆಡಿ ಏನಾಗಿದೆ, ಅನೇಕ ಒಂದು ಕ್ರಿಸ್ತ ವಿರೋಧಿಗಳಿದ್ದಾರೆ ಅಂತ ನಾವು ಏನು ಮಾಡಿದ್ವಿ ನೋಡಿದಿರಿ ಸ್ಪಷ್ಟವಾಗಿ ಬೈಬಲಲ್ಲಿ. ಇವರು ಯಾರಪ್ಪ ಅಂತಂದರೆ ವ್ಯತ್ಯಾಸ ಬೋಧನೆ ಮಾಡಿರ್ತಾರಂತ ಕ್ರೈಸ್ತವರೇ ಅಂತ ನೋಡಿದಿರಿ ಹೊರತು ಯಾರೋ ಬೇರೆ ಧರ್ಮದವರು ಬೇರೆ ಮತದವರಲ್ಲ. ಕ್ರೈಸ್ತವರಲ್ಲೇ ಇದೇ ವ್ಯತ್ಯಾಸ ಬೋಧನೆ ಮಾಡಿ ಶಿಷ್ಯರುಗಳನ್ನ ಕ್ರಿಸ್ತನ ಹಿಂಬಾಲಿಕೆ ಮಾಡಿದಿರ ತನ್ನ ಹಿಂದೆ ಹಿಂಬಾಲಿಸುವಂತೆ ಮಾಡೋಂಥ ರೀತಿಯಲ್ಲಿರುವಂಥ ಕ್ರೈಸ್ತ ಒಂದು ಸಂಸ್ಥೆ ಅಂತ ನೋಡಿದ್ರಿ. ಆ ಒಂದು ಸಂಸ್ಥೆ ಬಗ್ಗೆ ಯೇಸು ಕ್ರಿಸ್ತು 2 ಸಾಮ್ಯಗಳ ಮುಖಾಂತರ ನಮಗೆ ಎಚ್ಚರಿಕೆ ಪಾಠ ಕೊಟ್ಟಿರೋದು ಕೂಡ ನೋಡಿದ್ರಿ. ಆಮೇಲೆ ಇದು ಹೇಗೆ ಡೆವಲಪ್ ಆಯಿತು ಅಂತ ನಾವೇನು ಮಾಡೋಣ ಈ ವಾರದ ನೋಡೋಣ. ನೋಡಿ, ಮೊದಲನೇದಾಗಿ ಸಭೆ ಮುಟ್ಟು ಸ್ಥಾಪನೆ ಆಗಿದ್ದು 5 ಸ್ಥಳಗಳಲ್ಲಿ. ಯಾರಪ್ಪ ಅಂದರೆ ಈ 5 ರಾಜ್ಯಗಳಲ್ಲೇ: ಯೆರೂಸಲೇಮ್, ಆಂಟಿಯಾಕ್, ಕಾನ್ಸ್ಟಾಂಟಿನೋಪಲ್, ಈಜಿಪ್ಟ್ ಅಥವಾ ಅಲೆಕ್ಸಾಂಡ್ರಿಯಾ ಮತ್ತು ರೋಮ್ ಅಂತ ಒಂದು ಪಟ್ಟಣ ಶುರು ಆಯಿತು. ಈ ಒಂದು ನಗರಗಳಲ್ಲಿ ತುಂಬಾ ಸಭೆಗಳಿತ್ತು ರೀ. ಎಲ್ಲ ಸಭೆಗಳಲ್ಲಿ ಏನಾಗಿದ್ದಪ್ಪ ಅಂದರೆ ಹಿರಿಯರುಗಳೇನಾಗಿದ್ರು ಇದ್ರು. ಇವೆಲ್ಲ ಹಿರಿಯರುಗಳ ಮೇಲೆ ಏನಾಗಿದ್ರು ಅಂದರೆ ಬಿಷಪ್ಗಳೇನಾಗಿದ್ರು ಇದ್ರು ಅಲ್ವರ. ಸೊ ಒಟ್ಟಾರೆ ಈ 5 ಊರುಗಳಲ್ಲಿ 5 ಬಿಷಪ್ ಏನಾಗಿದ್ರು ಇದ್ರು ಅಲ್ವರ. ಈ ಬಿಷಪ್ಪು, ಪಾಸ್ಟರು, ಈ ಸರ್ವೆಂಟು, ಮಿನಿಸ್ಟರ್ ಅಂತಂದ್ಬಿಟ್ಟು ಇವೆಲ್ಲ ಒಂದೇ ವಾರ್ತೆಗಳ್ರಿ. ಒಂದೇ ವಾರ್ತೆಗಳು ಒಂದೇ ಅರ್ಥ, ಅದ ಸೇವಕನು ಅಂತ. ಸೊ ಈ 5 ಊರುಗಳಲ್ಲಿ ಏನಂತಪ್ಪ ಅಂತಂದರೆ ಬಿಷಪ್ಗಳಿದ್ರು ಅದರ. ಈ 5 ಮಂದಿ ಬಿಷಪ್ಗಳ ನಡುವೆ ಏನಾಯ್ತು ಅಂದರೆ ಸ್ಲೋ ಆಗಿ ಕಾಂಪಿಟೇಷನ್ ಬರೋಕ್ಕೆ ಶುರು ಆಯ್ತು ರೀ. ಯಾವ ಥರ ಅಂತ ನೋಡ್ಬೇಕಾದ್ರೆ ಸಭೆಯಲ್ಲಿ ಏನಾಯ್ತು ಅಂದರೆ ಈ ಬಿಷಪ್ಗಳು ಎಲ್ಲ ಅಧಿಕಾರಗಳನ್ನ ವಹಿಸ್ಕೊಳಕ್ಕೆ ಶುರು ಮಾಡಿದ್ರು. ಶುರು ಮಾಡಿದವಾಗ ಸಾಮಾನ್ಯವಾಗಿರೋಂಥ ಮನುಷ್ಯರುಗಳಿಗೆ ಈ ಸಭೆ ಆಡಳಿತದಲ್ಲಿ ಅಡ್ಮಿನಿಸ್ಟ್ರೇಷನ್ ಕೆಲಸಗಳಲ್ಲಿ ಅನುಮತಿ ಏನಾಗಿರಲಿಲ್ಲ, ಅವ್ರಿಗೆ ಇರಲಿಲ್ಲ. ಅವಾಗ ಸಭೆ ಏನಾಗೋಯ್ತು ಅಂತಂದರೆ ಸಭೆ ನಡೆಸೋರು ಒಂದು ಭಾಗ ಆಗೋಯ್ತು, ಸಭೆಗೆ ಬಂದು ಹೋಗೋಂಥ ಜನಗಳು ಏನಾಯ್ತು ಒಂದು ಭಾಗ ಆಗೋಯ್ತು. ಅವಾಗ ಸಭೆ 2 ಥರ ಏನಾಯ್ತು, ಡಿವೈಡ್ ಆಯಿತು. ಒಂದು ಕ್ಲರ್ಜಿ ಅಂತ ಹೇಳ್ತಾರೆ, ಇನ್ನೊಂದು ಲೈಟಿ ಅಂತ ಹೇಳ್ತಾರೆ. ಕ್ಲರ್ಜಿಗಳು ಯಾರು ಅಂದರೆ ಸಭೆ ನಡೆಸೋರು, ಸಭಾಧ್ಯಕ್ಷರು, ಸಭೆ ವಿಚಾರಗಳನ್ನ ನೋಡುವಂಥದ್ದು, ಇವರೆಲ್ಲ ಅಡ್ಮಿನಿಸ್ಟ್ರೇಟರ್ ಇವರೆಲ್ಲ ಏನಿದ್ರು. ಕ್ಲರ್ಜಿ ಅಂದರೆ ಇವರಾಗಿದ್ದರು. ಲೈಟಿ ಏನು ಯಾರಪ್ಪ ಅಂದರೆ ಬರೀ ಸಭೆಗೆ ಬಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗ್ತಾರೆ ಜನಗಳು, ಸಭೆಯಲ್ಲಿ ಬಂದು ಇವ್ರು ಏನು ಮಾಡೋದು, ಇವರು ಮಾತ್ರ ನಿರೀಕ್ಷೆ ಮಾಡಿದ್ರು. ಏನಾಗ್ಬಿಡ್ತು, ಸಭೆ 2 ಭಾಗವಾಗಿ ಯಾವಾಗ ಸಭೆ ಡಿವೈಡ್ ಆಯಿತೋ ಸಭೆ ಬಂದ್ಬಿಟ್ಟು ಏನು ಮಾಡ್ಬಿಡ್ತು ಅಂದರೆ ಈ ಕ್ಲರ್ಜಿ ಕ್ಲಾಸ್ ಆಫ್ ಪೀಪಲ್ನ ತುಂಬ ಉನ್ನತವಾಗಿ ಶ್ರೇಷ್ಠವಾಗಿ ಏನು ಮಾಡಿದ್ರು, ಎಣಿಸೋದಕ್ಕೆ ಶುರು ಮಾಡಿದ್ರು. ಅದರ ಹೆಂಗೆ ಅಂತಂದರೆ ಇವಾಗ ಏರ್ಪ್ಲೇನಲ್ಲಿ ಹೋದರೆ ಬಿಸ್ನೆಸ್ ಕ್ಲಾಸ್ ಅಂತ ಇದೆ, ಕೇಳಿದಿರಾ? ಆಮೇಲೆ ಎಕಾನಮಿಕ್ ಕ್ಲಾಸ್ ಅಂತ ಕೇಳಿದಿರಾ? ಎಕಾನಮಿಕ್ ಕ್ಲಾಸಲ್ಲಿ ಕೂತಿರೋರಿಗೆ ಅಷ್ಟು ಜಾಸ್ತಿ ಮರ್ಯಾದೆ ಇರಲ್ಲ, ಅದು ಬಿಸ್ನೆಸ್ ಕ್ಲಾಸ್ ಕೂತಿರೋರಿಗೆ ತುಂಬ ಗೌರವ ಜಾಸ್ತಿ. ಈ ಥರ ಏನಾಯ್ತು, ಸಭೆಯಲ್ಲಿ ಬಂದ್ಬಿಟ್ಟು ಈ ಒಂದು ಎಕಾನಮಿ ಕ್ಲಾಸಲ್ಲಿ ಇರೋಂಥ ಎಲ್ಲ ಸಾಮಾನ್ಯವಾಗಿರೋ ಸದಸ್ಯರುಗಳು ಬಂದ್ಬಿಟ್ಟು ಈ ಬಿಸ್ನೆಸ್ ಕ್ಲಾಸಲ್ಲಿರೋಂಥ ಕ್ಲರ್ಜಿಗಳಿಗೆ, ಸಭೆ ನಡೆಸೋರಿಗೆ ತುಂಬ ಒಂದು ಗೌರವ ಏನು ಮಾಡೋರು, ಕೊಡೋಕ್ಕೆ ಶುರು ಮಾಡಿದ್ರು. ಯಾವಾಗ ಗೌರವ ಘನತೆಗಳು ಎಲ್ಲ ಜಾಸ್ತಿ ಬರೋಕ್ಕೆ ಶುರು ಆಯಿತು, ಏನಾಯಿತು, ಸಭೆ ಬಂದ್ಬಿಟ್ಟು ಸ್ಲೋ ಆಗಿ ಬಂದ್ಬಿಟ್ಟು ಇದಕ್ಕೆ ಮುಖ್ಯತ್ವ ಕೊಡೋಕ್ಕೆ ಮಾಡೋಕೆ ಶುರು ಮಾಡೋದು. ಅಧಿಕವಾಗಿ ಗೌರವ ಘನತೆಗಳನ್ನ ಪಡ್ಕೊಳೋದಕ್ಕೆ ಏನಾಯಿತು, ಮುಖ್ಯತ್ವ ಹೊರಟೋಯ್ತು. ಹೀಗೆ ಹೋಗ್ತಾ ಹೋಗ್ತಾ ಏನಾಗ್ಬಿಡ್ತು ಅಂತಂದರೆ ಸಭೆಯಲ್ಲಿರೋಂಥ ಸಭಾಧ್ಯಕ್ಷರುಗಳೆಲ್ಲ ತಾವು ಹಾಕೋಂಥ ವಸ್ತ್ರಗಳಿಗೆ ತುಂಬ ಇಂಪಾರ್ಟೆನ್ಸ್ ಏನು ಮಾಡೋದು, ಕೊಡೋಕ್ಕೆ ಶುರು ಮಾಡೋದು. ಗ್ರ್ಯಾಂಡ್ ಆಗಿರೋ ಡ್ರೆಸ್ ಹಾಕೊಳೋದು. ಅವರ ಈ ಮಹಾಜಕ ಇದ್ದಲ್ಲ, ಅವರು ಕೋಲ್ ಇಟ್ಕೊಂಡು ಈ ತಲೆ ಮೇಲೆ ಟೋಪಿ ಇಟ್ಕೊಂಡು ಈ ಗ್ಲೋರಿಯಸ್ ರೋಬ್ ಹಾಕೊಂಡ್ಬರಲ್ಲ, ಆ ಥರ ಏನು ಮಾಡೋದು, ಹಾಕೊಂಡ್ಗೆ ಬರೋಕ್ಕೆ ಶುರು ಮಾಡಿದ್ರು. ಆಮೇಲೆ ಇದು ಹಾಕೊಳೋದು ಮಾತ್ರ ಅಲ್ಲ, ಇದಕ್ಕೆ ಪದವಿಗಳು, ತಮ್ಮ ಹೆಸರು ಪಕ್ಕದಲ್ಲಿ ಪದವಿಗಳನ್ನ ಇಟ್ಕೊಳಕ್ಕೆ ಏನು ಮಾಡಿದ್ರು, ಶುರು ಮಾಡಿದ್ರು. ಆ್ಯಕ್ಚುಲಿ ನೋಡ್ರಿ, ಇವೆಲ್ಲ ಬಂದ್ಬಿಟ್ಟು ಸಭಾಧ್ಯಕ್ಷನ ಹುದ್ದೆ ಬಂದ್ಬಿಟ್ಟು ಇದು ದೇವರಲ್ಲಿ ನಮಗೆ ಕೊಟ್ಟಿರೋಂಥ ಒಂದೇನ್ರಿ, ಒಂದು ಒಂದು ಭಿಕ್ಷೆ ಅಂತ ಹೇಳ್ಬೋದು, ಒಂದು ಕೃಪೆ ಅಂತ ಹೇಳ್ಬೋದು ರೀ. ಇದನ್ನ ಒಂದು ಗೌರವವಾದಂಥ ಒಂದು ಪದವಿ ಅಥವಾ ಗೌರವಂತ ಸ್ಥಾನ ಅಂತ ಅಂದ್ಬಿಟ್ಟು ಎಣಿಸೋದಲ್ಲ ರೀ, ಅದು ಗೌರವ ಅಂತ ಒಂದು ಕೆಲಸ. ಏನಕ್ಕೆ,
ಎಲ್ಲಾರನ್ನೂ ಕ್ರಿಸ್ತನ ಐಕ್ಯದಲ್ಲಿ ತರಕ್ಕೆ ಇರುವಂತ ಒಂದು ಕೆಲಸ ರೀ. ಈ ಈ ಕಾನ್ಸೆಪ್ಟೇ ಹೊಟ್ಟೋಗ್ಬಿಡ್ತು ಸಭೆಯಲ್ಲಿ. ಬೇರೆ ತರ ಕಾನ್ಸೆಪ್ಟ್ ಬರಕ್ಕೆ ಶುರು ಆಗ್ಬಿಡ್ತು. ನೋಡ್ತೀನಿ ವಾಕ್ಯ ಓದೋಣ. ಎಫೆಸರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 11-13 ಓದಿ ಯಾರಾದ್ರು. ಎಫಿಷಿಯನ್ಸ್ 4 ಚಾಪ್ಟರ್ 11-13 ಓದಿ. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆಯೆಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನೋಡ್ರ, ಇವರನ್ನು ಏನಕ್ಕೆ ಅನುಗ್ರಹಿಸಿದಾರೆ? ಬಿಲ್ಡಿಂಗ್ ಕಟ್ಟಬೇಕು, ದುಡ್ಡು ಮಾಡಬೇಕು ಅಂತಾನೆ. ಹೆಂಗ್ ಕೊಟ್ಟಾರ ಅಂತೀರಿ ಏನ್ರಿ? ಸಭೆಯ ಅಭಿವೃದ್ಧಿಗೆ. ಸಭೆಯನ್ನೇನ್ರೆ? ಕ್ರಿಸ್ತನ ದೇಹ ಅಂಗಗಳು. ಇಂಡಿವಿಜುವಲ್ಸ್ನ ಡೆವಲಪ್ ಮಾಡೋದಿಕ್ಕೆ, ಕ್ರಿಸ್ತನ ಸ್ವಾರೂಪ್ಯದಲ್ಲಿ ಬೆಳೆಸೋದಿಕ್ಕೆ ಏನ್ ಮಾಡಿದ್ರು? ವ್ಯಕ್ತಿಗಳನ್ನ ನೇಮಿಸಿದ್ದಾರೆ. ಇದೇನಾಗ್ಬಿಡ್ತೋ, ಇವರು ಅವ್ರನ್ನ ಬೆಳೆಸೋದ್ ಬದಲಾಗೆ ತಾವೇ ಬೆಳ್ಕೊಳಕ್ ಏನಾಗ್ಬಿಡ್ತು? ಟೈಟ್ಲ್ಗಳು ಇಟ್ಕೊಳಕ್ ಶುರು ಮಾಡಿದ್ರು. ಯಾವಾಗ ಒಂದು ಏನ್ರಿ ಗೌರವದ ಸ್ಥಾನದಲ್ಲಿ ಇರ್ಬೇಕಾದ್ರೆ ಜನಗಳ ಮರ್ಯಾದೆ ಕೊಡೋಕೆ ಶುರು ಮಾಡಿದ್ರು. ಆವಾಗ ಇವ್ರನ್ನ ಕರಿಬೇಕಾರೆ ಮಾಡಿದ್ರು ಪಾಸ್ಟರ್ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಯಾವಾಗ ಪಾಸ್ಟರ್ ಅಂತ ಕರೆಯಕ್ಕೆ ಶುರು ಮಾಡಿದ್ರು, ಇವ್ರಿಗೆ ಸ್ವಲ್ಪ ಏನಾಯ್ತು, ಹೌದಪ್ಪ ನಾವೊಂಥರ ಬೇರೆಯವ್ರಿಗೆಲ್ಲ ವಿಭಿನ್ನವಾಗಿದ್ರಿ ತುಂಬಾ ಏನ್ರಿ ಸೊಸೈಟಿಯಲ್ಲಿ ತುಂಬಾ ಡಿಗ್ನಿಫೈ ಆಗಿ ಜನಗಳನ್ನ ನೋಡೋಕೆ ಶುರು ಮಾಡಿದ್ರು. ಅದರ ಯೇಸು ಕ್ರಿಸ್ತ ಇದನ್ನ ಕ್ಲೀನಾಗಿ ಏನ್ ಮಾಡ್ತಾರೆ, ಖಂಡಿಸ್ತಾರೆ. ಏನಂತ ಹೇಳ್ತಾರೆ? ಯಾರು ನಿಮ್ಮಲ್ಲಿ ಬೋಧಕಂತ ಹೇಳ್ಸ್ಕೊಬೇಡ್ರಿ, ನೀವೆಲ್ಲರೂ ಏನಾಗಿದ್ದೀರಾ? ಸಹೋದರಗಳಾಗಿದ್ದೀರಾ. ಯಾರನ್ನೋ ತಂದೆ ಅಂತ ಕರಿಬೇಡಿ ಅಂತ ಮತ್ತೆ 23:9 ಮತ್ತು 8ನೇ ವಾಕ್ಯದಲ್ಲಿ ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಇವೆಲ್ಲ ಇದ್ರೂ ಸೇರಿ ಇವ್ರು ಏನ್ ಮಾಡೋದು ಅಂದ್ರೆ ಇದಕ್ಕೆ ವಿರುದ್ಧವಾಗಿ ಏನ್ರಿ ಫಾದರ್ ಅಂತೆ ಏನ್ರಿ ಮತ್ತೆ ಬೇರೆ ಬೇರೆ ಪದವಿಗಳನ್ನೇ ಮಾಡೋದು ಎಲ್ಲ ಹಾಕೊಳಕ್ಕೆ ಶುರು ಮಾಡೋರು. ಆಮೇಲೆ ಸೈನ್ಸ್ ಅಂತ ಹೇಳ್ಕೊಳಕ್ಕೆ ಶುರು ಮಾಡೋರು. ಸೈನ್ಸ್ ಅನ್ನ ಯಾರೋ? ಸೈನ್ಸ್ ಅಂದ್ರೆ ಪರಿಶುದ್ಧರು ಅಲ್ಲ. ಇವತ್ತು ಏನು ಸೈಂಟ್ ಅನ್ನು ಯಾರು ಹೇಳ್ತಾರೆ? ಎಲ್ಲರೂ ಹೇಳ್ತಾರ? ಇಲ್ಲ, ಕೆಲವು ಜನಗಳಿಗೆ ಮಾತ್ರ ಏನ್ ಮಾಡೋದು ಹೇಳೋದು ಅಲ್ದರ. ಸೈಂಟ್ ಆಂಟೋನಿ ಯಾರೋ, ಸೈಂಟ್ ಜೇವಿಯರೋ, ಇವಾಗ ಸೈಂಟ್ ಮೆದರ್ ತೆರಿಸಾ ಅಲ್ದರ, ಅವರೇ ಲಾಸ್ಟ್ ಸೈಂಟ್. ನಮ್ಮನ್ನ ಏನು ಸೈಂಟ್ಗಳು ಮಾಡಿಲ್ಲ ಅದರ. ಅದಕ್ಕೆ ಸ್ಪೆಷಲ್ ಆಗಿರೋರಪ್ಪ ಅವರು ಅಂತ. ಆಕ್ಚುಲಿ ಸೈಂಟ್ ಅಂದ್ರೆ ಏನಪ್ಪ? ಸೈಂಟ್ ಅಂದ್ರೆ ಇಂಗ್ಲೀಷಲ್ಲಿ ಸ್ಯಾಂಕ್ಟಿಫೈಡ್ ಒನ್ಸ್ ಅಂತ ಪದ. ಅದಕ್ಕೆ ಶಾರ್ಟ್ ಆಗಿ ಕರೆಯೋದು ಸೈಂಟ್ ಅಂತ. ಸ್ಯಾಂಕ್ಟಿಫೈಡ್ ಒನ್ಸ್. ಸ್ಯಾಂಕ್ಟಿಫೈಡ್ ಅಂದ್ರೆ ಏನರ್ಥ? ಕ್ರಿಸ್ತ ಯೇಸುವಿನ ರಕ್ತದಲ್ಲಿ ಪರಿಶುದ್ಧವಾಗಿ ತೊಳೆಯಲ್ಪಟ್ಟವರು ಅಂತ ಅರ್ಥ. ಇದು ಯಾರು? ಯೇಸು ಕ್ರಿಸ್ತು ಯಾರನ್ನ ಪರಿಶುದ್ಧವಾದ ರಕ್ತದಲ್ಲಿ ಪರಿಶುದ್ಧವಾಗಿ ತೊಳೆದ್ರು? ನಮ್ಮೆಲ್ಲರನ್ನೂ ತೊಳೆದವ್ರ? ಇಲ್ಲ ಬರೀ ಇವ್ರನ್ನ ಮಾತ್ರ ತೊಳೆದವ್ರ? ಅಂದ್ರೆ ಎಲ್ಲ ತೊಳೆದವ್ರಿ. ಯೇಸು ಕ್ರಿಸ್ತು ನಾಮದಲ್ಲಿ ನಂಬಿಕೆ ಅಂತ ಪ್ರತಿಯೊಬ್ಬ ಕ್ರೈಸ್ತವರು, ಅವ್ರ ಹೆಜ್ಜೆಯಲ್ಲಿ ಅಂತ ಪ್ರತಿಯೊಬ್ಬರು ಕ್ರೈಸ್ತವರು ಇದಕ್ಕೆ ಅನ್ವಯಿಸ್ತಾರೆ. ವಾಕ್ಯ ಓದೋಣ. 1 ಕೊರಿಂಥ 1:2 ಓದ್ರಿ ಯಾರಾದ್ರು. ಹೋದ್ರೆ ಯಾರು ಸಹೋದರ ಸಹೋದರಿಗಳು? ಅಮೃತ ಸಿಸ್ಟರ್ ಇದ್ದಾರೆ, ಅನಿತಾ ಸಿಸ್ಟರ್ ಇದ್ದಾರೆ, ಎಜ್ರಾ ಬದರ್ ಇದ್ದಾರೆ. ಹೋದ್ರಿ ದಯವಿಟ್ಟು. ಸೊಸ್ತೇನನು ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತನಲ್ಲಿ ಪ್ರತಿಷ್ಠಿಸಲು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರು ಅವರೆಲ್ಲರಿಗೂ ಬರೆಯುವುದೇನೆಂದರೆ. ನೋಡ್ರ, ಅವರೆಲ್ಲರಿಗೂ ಬರೆಯುವುದೇನೆಂದರೆ ಅಂಟು ದ ಚರ್ಚ್ ಹೂ ಆರ್ ಸ್ಯಾಂಕ್ಟಿಫೈಡ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಸ್ಯಾಂಕ್ಟಿಫೈಡ್ ಅಂದ್ರೆ ಪರಿಶುದ್ಧ ಮಾಡಲ್ಪಟ್ಟವರು. ಹಿಂಗೆ ಯೇಸು ಕ್ರಿಸ್ತ ಅನ್ನುವಂಥ ಬಲಿಂದ ಪರಿಶುದ್ಧ ಅಂದ್ರೆ ಎಲ್ಲಾ ಕ್ರೈಸ್ತವ್ರಿಗೆ ಅನ್ವಯಿಸ್ತಾರೆ. ಇವ್ರೇನ್ ಮಾಡ್ಬಿಟ್ರು, ಈ ಸ್ಪೆಷಲ್ ಟೈಟಲ್ನ ಪ್ರತ್ಯೇಕವಾಗಿರಂತ ಒಂದು ವ್ಯಕ್ತಿಗಳಿಗೆ ಇಟ್ಟವಾಗ ಅವ್ರಿಗೆ ಮಾತ್ರ ಗೌರವ ಅಂತ ಸ್ಥಾನಗಳನ್ನ ಕೊಡಕ್ಕೆ ಶುರು ಮಾಡ್ರು. ಆಮೇಲೆ ಇವ್ರನ್ನೇನ್ ಮಾಡ್ಬಿಟ್ರು ಅಂದ್ರೆ ಇವ್ರನ್ನ ಮಧ್ಯಸ್ಥರಾಗಿ ಮಾಡ್ಬಿಟ್ರು. ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥರಿದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ಇವರೆಲ್ಲ ಸಂತರುಗಳು. ನಾವು ಡೈರೆಕ್ಟಾಗಿ ಹೋದ್ರೆ ದೇವ್ರು ನಮ್ಮ ಪ್ರಾರ್ಥನೆ ಏನ್ ಮಾಡಲ್ಲ, ಕೇಳಲ್ಲ. ಅರೆ ಇವ್ರ ಮುಖಾಂತರ ಹೋದ್ರೆ ಕೇಳ್ತಾರ ಇಲ್ವೋ ಅಂದ್ರೆ ಕೇಳ್ತಾರೆ. ಇವ್ನ ಏನ್ಬಿಟ್ರು ಮಧ್ಯಸ್ಥ ಮಾಡ್ಬಿಟ್ರು. ಬೈಬಲ್ ಏನ್ ಹೇಳ್ತಾರೆ? ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥ ಯಾರಂತೆ? ಓದಿ 1 ತಿಮೋತಿ 2ನೇ ಅಧ್ಯಾಯ 4ನೇ ವಾಕ್ಯ ಓದ್ರಿ ಯಾರಾದ್ರು. ಪ್ರೇಮಷ್ಟು ಓದಿ 2 ತಿಮೋತಿ 2:4. ಸರಿ, ಅಮೃತ ಅಷ್ಟು ಓದಿ.
2 Timothy 3. 2:4 ಓದಿ ಪ್ರೈಮ್ ಮಿನಿಸ್ಟರ್. 2 Timothy 2:4 ಸಾರಿ 1 Timothy 2:4 ಕ್ಷಮಿಸಿ 1 Timothy 2:4 1 Timothy 2:4. ಹೌದು. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಕಂಟಿನ್ಯೂ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ನೋಡ್ರ, ಯಾಕಂದ್ರೆ ದೇವರು ಒಬ್ಬರೇ, ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥ ಒಬ್ಬರೇ ಆದ ನಮ್ಮ ಕರ್ತನೆ ಅಂತ ಯೇಸು ಕ್ರಿಸ್ತನು ಅಂತ. ಇವಾಗ ಏನಾಗ್ಬಿಟ್ರು, ಕ್ರಿಸ್ತನ್ನ ಬಿಟ್ಬಿಟ್ಟು ಬೇರೆಯವ್ರನ್ನೆಲ್ಲ ಏನ್ ಮಾಡ್ಬಿಟ್ರು, ಮಧ್ಯಸ್ಥನಾಗೆ ಶುರು ಮಾಡ್ಬಿಟ್ರು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂದ್ರೆ ಸಭೆ ಏನಾಯ್ತು ಅಂದ್ರೆ ಸ್ಲೋ ಆಗಿ ಸತ್ಯದಿಂದ ದೂರವಾಗಿ ಮನುಷ್ಯರಿಗೆ ಮುಖ್ಯತ್ವ ಕೊಡಕ್ಕೆ ಶುರು ಮಾಡೋರು. ಆವಾಗ ನೆಕ್ಸ್ಟ್ ಬಂದಿರಂತ ಟೈಟಲ್ ಬದಲಾವಣೆಗೆ ರೆವರೆಂಡ್. ಇದೇನು ಆಲ್ರೆಡಿ ನಾವು ಮೋಸ್ಟ್ ಓನ್ಲಿ ಫೇತ್ ಕ್ಲಾಸಲ್ಲಿ ಓದಿದ್ರೆ. ರೆವರೆಂಡ್ ಅಂತ ಎಷ್ಟೋ ಜನ ಹೆಸರಿಟ್ಕೊಂತಾರೆ. ರೆವರೆಂಡ್ ಸೋ ಅಂಡ್ ಸೋ, ರೆವರೆಂಡ್ ಜಾನ್ ಅಬ್ರಹಾಂ, ರೆವರೆಂಡ್ ಪಾಲ್ ತಂಗಯ್ಯ, ಅದರ ರೆವರೆಂಡ್ ಪಾಲ್ ದಿನಕರನ್, ಅದರ ರೆವರೆಂಡ್ ಅಂತಂದ್ರೆ ಏನಪ್ಪಾ ಅಂದ್ರೆ ಇದು ಸತ್ಯವೇದಲ್ಲಿ ಬರ್ತಾರೆ. ಇಲ್ಲಿ ಕೀರ್ತನೆ 111:9 ಬರ್ತಾರೆ. ಓದಿ ಕೀರ್ತನೆ 111:9. ಯೆಹೋವನು ತನ್ನ ಜನರಿಗೆ ವಿಮೋಚನೆಯನ್ನುಂಟು ಮಾಡಿದ್ದಾನೆ, ತನ್ನ ಒಡಂಬಡಿಕೆಯನ್ನು ನಿತ್ಯಕ್ಕೂ ಸ್ಥಾಪಿಸಿದ್ದಾನೆ. ಆತನ ನಾಮವು ಪರಿಶುದ್ಧವೂ ಭಯಂಕರವೂ ಆಗಿದೆ. ನೋಡ್ರೆ, ಆತನ ನಾಮವು ಪರಿಶುದ್ಧವು ಭಯಂಕರವಾಗಿದೆ. ಭಯಂಕರ ಅಂತ ಬಂತು. ಇದು ಆಕ್ಚುಲಿ ಭಯಂಕರ ಅಂತ ಬರೋಂಥ ಪದಕ್ಕೆ ಇಂಗ್ಲೀಷಲ್ಲಿ ರೆವರೆಂಡ್ ಅಂತ ಹಾಕಿದ್ದಾರೆ. ಅದು ಇಂಗ್ಲೀಷಲ್ಲಿ ಓದಿ, ನಾನು ಸ್ಕ್ರೀನಲ್ಲಿ ಹಾಕಿದ್ದು ನೋಡಿ, ಓದ್ರಿ. ಯಾರು ಓದ್ಬೋದಾ? He sent redemption unto his people. He hath commanded his covenant forever. Holy and reverend is his name. ನೋಡ್ರ, ಹೋಲಿ ಅಂಡ್ ರೆವರೆಂಡ್ ಇಸ್ ಹೂಸ್ ನೇಮ್? ಗಾಡ್ಸ್ ನೇಮ್. ಪರಲೋಕದಲ್ಲಿ ಪರಿಶುದ್ಧವಾಗಿರೋ ಪರಲೋಕದ ತಂದೆಯ ದೇವರ ಹೆಸರು ರೆವರೆಂಡ್ ಅಂತ ಹೇಳ್ತಾರೆ. ಈ ಮನುಷ್ಯ ತೊಗೊಳಕ್ಕೆ ಈ ಪದವಿನ, ಈ ಗೌರವ, ಈ ಸ್ಥಾನವನ್ನು ಮನುಷ್ಯ ತೊಗೊಳಕ್ಕೆ ಸಾಧ್ಯನ? ಖಂಡಿತಕ್ಕೂ ಸಾಧ್ಯ ಇಲ್ಲ. ಪಾಪದಲ್ಲಿ ಬಿದ್ದಿರೋಂಥ ಮನುಷ್ಯ, ಆದಾಮ್ಗಿಂತ ತುಂಬಾ ಕೆಳಮಟ್ಟದಲ್ಲಿ ಬಿದ್ದಿರೋಂಥ ಮನುಷ್ಯ ಈ ಪದವಿನ ತೊಗೊಳಕ್ಕೆ ಸಾಧ್ಯನಾ? ಕೀರ್ತನೆಯಲ್ಲಿ ದಾವೀದ ಹೇಳ್ತಾರೆ, ಮನುಷ್ಯ ಎಷ್ಟು ಮಾತಾಡೋನು ಲೆಕ್ಕಿಸ್ಬೇಕು. ನೀವು ಮಾಡಿರೋ ಸೂರ್ಯ ಚಂದ್ರ ನಕ್ಷತ್ರಗಳು ನೋಡ್ಬೇಕಾದ್ರೆ ಮನುಷ್ಯ ಅದರಲ್ಲಿ ಕಂಪೇರ್ ಮಾಡೋದು ಏನೂ ಇಲ್ಲ. ಆಗಿರ್ಬೇಕಾ ಇವನೇನಕ್ಕೆ ಲೆಕ್ಕಿಸ್ಬೇಕು ಅಂತ ಹೇಳ್ತಾರೆ. ಇವನೇನ್ ಲೆಕ್ಕಿಸ್ಬೇಕು ಅಂತಂದ್ರೆ ಇವನು ಬಂದ್ಬಿಟ್ಟು ಮನುಷ್ಯ ಬಂದ್ಬಿಟ್ಟು ದೇವ್ರಿಗೆ ಈಕ್ವಲ್ ಆಗಿ ಸಾಧ್ಯನಾ? ಇಲ್ವೇ ಇಲ್ಲ ರೀ. ಈ ತರ ಏನ್ರಿ ಟೈಟ್ಲ್ಗಳು ಇಟ್ಕೊಳಕ್ ಶುರು ಮಾಡೋದು. ಆಕ್ಚುಲಿ ಟೈಟ್ಲ್ ಇಟ್ಕೊಳಕ್ಕೆ ಲೋಕದಲ್ಲಿ ಪರ್ಮಿಷನ್ ಬೇಕ್ರಿ, ಕೆಲವೊಂದು ನಿಬಂಧನೆಗಳಿದೆ. ಎಲ್ಲರೂ ಟೈಟ್ಲ್ ಇಟ್ಕೊಳಕ್ ಸಾಧ್ಯ ಇಲ್ಲ. ತಮ್ಮ ಹುದ್ದೆಗಳನ್ನ ಸ್ಪೆಸಿಫಿಕ್ ಆಗಿ ಕೆಲವು ಜನಗಳಿಗೆ ಮಾತ್ರ ಟೈಟ್ಲ್ಗಳು ಕೊಡೋದು. ಎಸ್ಪೆಷಲಿ ಮಿಲಿಟರಿ ಆಫೀಸರ್ ಕೊಡ್ತಾರೆ, ಡಾಕ್ಟರ್ಗಳಿಗೆ ಏನ್ ಮಾಡ್ತಾ ಕೊಡ್ತಾರೆ. ಯಾಕೆ ಅಂತಂದ್ರೆ ಒಂದು ಟ್ರೈನ್ ಅಥವಾ ಪ್ಲೇನ್ ಏನೋ ಬುಕ್ ಮಾಡ್ಬೇಕು, ವೇಟಿಂಗ್ ಲಿಸ್ಟ್ ಇರ್ತಾರೆ. ಆ ವೇಟಿಂಗ್ ಲಿಸ್ಟಲ್ಲಿ ಒಬ್ಬ ಡಾಕ್ಟರ್ ಅಥವಾ ಒಬ್ಬ ಪೊಲೀಸ್ ಆಫೀಸರ್ ಅಥವಾ ಮಿಲಿಟರಿ ಆಫೀಸರ್ ಇತ್ತು ಅಂದರೆ ಎಷ್ಟೋ ಜನ ಪ್ರಾಣಗಳು ಉಳಿಸೋಕೆ ಅನುಕೂಲ ಆಗ್ತಾರೆ. ಅವನ್ನ ಕಂಡಿಡಿಯಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ಒಂದು ಪ್ರಿಫಿಕ್ಸ್ ಅಂತ ಏನು ಮಾಡೋದು ಕೊಟ್ಟರು. ಇವ್ರೇನು ಮಾಡ್ಬಿಟ್ರು, ಇದನ್ನ ಹಂಗೆ ತಗೊಂಡ್ಬಿಟ್ಟು ತಮ್ಮ ಹೆಸರುಗಳಿಗೆಲ್ಲ ಪಕ್ಕದಲ್ಲಿ ಹಾಕೋಣಕ್ಕೆ ಶುರು ಮಾಡಿದ್ರು. ಯಾವಾಗ ಟೈಟ್ಲ್ ಮೇಲೆ ಟೈಟ್ಲ್ ಕೊಡೋಕೆ ಶುರು ಮಾಡಿದ್ರು, ಒಂದೊಂದು ಟೈಟ್ಲ್ ತಕ್ಕಂತೆ ಜನಗಳು ಅವ್ರಿಗೆ ಏನು ಮಾಡಿದ್ರು, ತುಂಬ ಗೌರವ ಕೊಡೋಕೆ ಶುರು ಮಾಡಿದ್ರು. ಆಮೇಲೆ ನೆಕ್ಸ್ಟು ಡ್ರೆಸ್ಸಲ್ಲಿ ಇನ್ನೂ ಬದಲಾವಣೆ ಮಾಡೋಕೆ ಶುರು ಮಾಡಿದ್ವಿ. ಒಬ್ರಿಗಿಂತ ಒಬ್ರು ಗ್ರ್ಯಾಂಡ್, ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ಸೂಪರ್ ಆಗಿ ಬರೋಕ್ಕೆ ಶುರು ಮಾಡಿದ್ರು. ಕೊನೆಗೆ ಏನಾಗಿತ್ತು, ಸಭೆ ಬಂದ್ಬಿಟ್ಟು ಏನ್ರಿ ರೆಡ್ ಕಾರ್ಪೆಟ್ ಹಾಕೋಯ್ತ್ರಿ. ಒಂದು ಹಾಲಿವುಡ್ ಫಿಲಮ್ನಲ್ಲಿ ಹೆಂಗೆ ರೆಡ್ ಕಾರ್ಪೆಟಲ್ಲಿ ಎಲ್ಲ ಫಿಲ್ಮ್ ಸ್ಟಾರ್ಸ್ ಬರ್ತಾರೋ ಗ್ರ್ಯಾಂಡಾಗೆ ಒಂದು ಈ ಥರ ಆಗೋಯ್ತು. ಎಕ್ಸಿಬಿಷನ್ ಥರ ಆಗೋಯ್ತು, ಸರ್ಕಸ್ ಥರ ಆಗೋಯ್ತು ಸಭೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂದ್ರೆ ಹೀಗೇ ಇರ್ಬೇಕಾದ್ರೆ ಏನ್ರಿ, ರೋಮು ಇಡೀ ಲೋಕಕ್ಕೆ ಕ್ಯಾಪಿಟಲ್ ಆಗಿರ್ತದೆ. ರೋಮಲ್ಲೇ ರಾಜ ನಿಂತ್ಕೊಂಡು ಸೀಸನ್ ನಿಂತ್ಕೊಂಡು ಏನು ಮಾಡ್ತಾನೆ, ಆಡಳಿತ ನಡೆಸ್ತಾ ಇರ್ತಾನೆ. ಹಿಂಗೆ ಇರ್ಬೇಕಾದ್ರೆ ಏನಾಗ್ತಾನೆ, ಕಾನ್ಸ್ಟ್ಯಾಂಟೀನ್ ಅಂತ ಒಬ್ಬ ಎಂಪರರ್ ಇರ್ತಾನೆ. ಅವನೇನು ಮಾಡ್ತಾನೆ, ಒಂದ್ಸತಿ ಬಂದ್ಬಿಟ್ಟು ಏನ್ರಿ ಒಂದ್ಸತಿ ಯುದ್ಧಕ್ಕೆ ಹೋಗ್ತಾನ್ರಿ. ಯುದ್ಧಕ್ಕೆ ಹೋಗ್ಬೇಕಾರೆ ಅವನ ಕನ್ಸಲ್ಲಿ ಅವನಿಗೆ ಒಂದು ದರ್ಶನ ಕಾಣಿಸ್ತಾರೆ. ಅಲ್ಲಿ ಒಂದು ಶಿಲ್ಬೆ ನೋಡ್ತಾನೆ. ಆ ಶಿಲ್ಬೆ ನೋಡ್ಬಿಟ್ಟು ಯುದ್ಧಕ್ಕೆ ಹೋಗಿದ್ಮೇಲೆ ಯುದ್ಧ ಗೆದ್ಬಿಡ್ತಾನೆ. ಸಾಧ್ಯವಾಗಿರೋ ಯುದ್ಧ ಗೆದ್ಬಿಡ್ತಾನೆ. ಇವ್ನಿಗೆ ಆಶ್ಚರ್ಯ ಆಗ್ಬಿಡ್ತಾರೆ, ಏನಪ್ಪ ಯುದ್ಧ ಗೆದ್ದಲ್ಲ, ಯುದ್ಧ ಏನಕ್ಕಪ್ಪ ಗೆದ್ದೆ ಅಂತ ನೋಡಿದವಾಗ ಏನು ಮಾಡ್ತಾನೆ, ನನಗೊಂದು ಶಿಲ್ಬೆ ಕಾಣಿಸ್ತು, ಶಿಲ್ಬೆ ನಿಮಿತ್ತ ನಾವು ಯುದ್ಧ ಗೆದ್ದೆ, ಅದನ್ನ ಶಿಲ್ಬೆ ಏನು ಅಂತ ಹುಡುಕ್ರಿ ಅಂತ ಹುಡುಕ್ತಾನೆ. ಹುಡುಕ್ದವಾಗ ಈ ಶಿಲ್ಬೆ ಮತ್ತು ಕ್ರೈಸ್ತವರದು ಅಂತ ಗೊತ್ತಾದವಾಗ ಅವನೇನು ಮಾಡ್ತಾರೆ, ಓ ಯೇಸು ಕ್ರಿಸ್ತನ ಒಂದು ನನಗೆ ಗೈಡೆನ್ಸ್ ಇಂದ ನಾ ಯುದ್ಧ ಗೆದ್ದಿದ್ದೀನಿ ಅಂತ ಏನು ಮಾಡ್ತಾನೆ, ಅವನು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗ್ತಾನೆ. ಏನಕ್ಕೆ ಕನ್ವರ್ಟ್ ಆಗಿದ್ದು, ಕ್ರಿಸ್ತನ ಮೇಲಿರೋಂಥ ನಂಬಿಕೆ, ಪ್ರೀತಿ, ವಿಶ್ವಾಸ ಅಥವಾ ಸತ್ಯದ ಮೇಲೆ, ಬೈಬಲ್ ಮೇಲೆ ನಂಬಿಕೆ ಏನಲ್ಲ ರೀ. ಏನಕ್ಕೆ ಅವನಾಗಿದ್ದು ಅಂತಂದ್ರೆ ಒಂದೇ ರೀಸನ್, ಶಿಲ್ಬೆ ಕಾಣಿಸ್ಕೊತ ಶಿಲ್ಬೆನ ಯುದ್ಧ ಗೆದ್ದೆ.
ಅಂತಂದ್ಬಿಟ್ಟು ಏನು ಮಾಡ್ತಾನೆ, ಇವನು ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಾನೆ. ಇವನಿಗೇನು ಬೈಬಲ್ ಬಗ್ಗೆ ಏನೂ ಗೊತ್ತಿರಲ್ಲ, ಸುಮ್ಮನೆ ದೀಕ್ಷಾಸ್ನಾನ ತೊಗೊಂಡ್ಬಿಡ್ತಾನೆ. ಇವನು ಯಾವಾಗ ಕನ್ವರ್ಟ್ ಆಗ್ತಾನೋ ಆವಾಗ ರೋಮಲ್ಲಿರೋಂಥ ಎಲ್ಲ ಪ್ರಜೆಗಳಿಗೆ ಏನ್ರಿ ಕ್ರೈಸ್ತವರಾಗೋದಕ್ಕೆ ಅವಕಾಶ ಕೊಡ್ತಾನೆ. ಯಾರೆಲ್ಲ ಕ್ರೈಸ್ತವರಾಗ್ತಿರೋ ನಿಮಗೆ ನನ್ನ ಒಂದು ಆಸ್ಥಾನದಲ್ಲಿ, ನನ್ನ ಒಂದು ಅರಮನೆಯಲ್ಲಿ ಕೆಲಸ ಕೊಡಿಸ್ತೀನಿ. ನಿಮಗೆ ಕೆಲಸ ಇಲ್ವಾ, ವರಿ ಮಾಡಬೇಡಿ, ನಾನೇನು ಮಾಡ್ತೀನಿ, ನಿಮಗೆ ವ್ಯವಸಾಯಕ್ಕೆ ನೆಲಗಳನ್ನ ಕೊಡ್ತೀನಿ, ಜಾಗ ಕೊಡ್ತೀನಿ, ಮನೆಗಳನ್ನ ಕೊಡ್ತೀನಿ, ಮದುವೆ ಮಾಡಿಸ್ತೀನಿ ಅಂದ್ಬಿಟ್ಟು ಎಷ್ಟೋ ಬೆನಿಫಿಟ್ ಕೊಡೋಕ್ಕೆ ಶುರು ಮಾಡ್ತಾನೆ. ಅವಾಗೆ ಕನ್ವರ್ಷನ್ ಅಂತ ಕಾನ್ಸೆಪ್ಟ್ ಶುರು ಆಗಿದೆ. ಗೊತ್ತಾ, ಕ್ರಿಶ್ಚಿಯನ್ಸ್ ಅಂತಂದರೆ ಅಯ್ಯೋ ಎಷ್ಟು ಕೊಟ್ರಪ್ಪ, ಏನು ಕನ್ವರ್ಟ್ ಆದ ಅಂತ ಈ ಕಾನ್ಸೆಪ್ಟ್ ಬಂದಿದ್ದಲ್ಲಿ ನಾನು ನೋಡಿದ್ದೀರಿ. ಆವಾಗ ರಾಜ ಕ್ರಿಶ್ಚಿಯನ್ ಆಗ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಎಲ್ಲ ಪ್ರಜೆಗಳು ಕ್ರಿಶ್ಚಿಯನ್ಸ್ಗಾಗಿ ಏನೋ ಕನ್ವರ್ಟ್ ಆಗ್ಬಿಟ್ಟು ರೋಮ್ ರಾಜ್ಯವೇ ಏನಾಗ್ಬಿಡ್ತು, ಆ ಪೇಗನ್ ಧರ್ಮನ ಬಿಟ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ಬಿಟ್ರು. ಅವಾಗ ಸಭೆಯಲ್ಲಿ ಜನಗಳು ಬರೋಕ್ಕೆ ಶುರು ಆದ್ರು. ಎಷ್ಟು ಜನ ಬರೋಕ್ಕೆ ಶುರು ಆದರು? ಫಸ್ಟು 50, 20, 30 ಇರೋದು. ಇವಾಗ ಏನಾಗ್ಬಿಡ್ತು, ಸಭೆ 100 ಜನ ಕೊಟ್ಟೋಗ್ಬಿಡ್ತು, 1000 ಜನ ಕೊಟ್ಟೋಗ್ಬಿಡ್ತು. ಇವಾಗ 1000 ಜನಕ್ಕೆ ಜಾಗ ಎಲ್ಲಿದೆ? ಅದಕ್ಕೆ ರಾಜ ಅಂತ ಚಿಂತೆ ಮಾಡಬೇಡಿ, ನಾನೇನು ಮಾಡ್ತೀನಿ, ದೊಡ್ಡ ದೊಡ್ಡ ಸಭೆಗಳನ್ನ ಕಟ್ಟಿಸ್ತೀನಿ ಅಂದ್ಬಿಟ್ಟು ರಾಜ ಸಭೆಗಳನ್ನ ಕಟ್ಟಕ್ಕೆ ಶುರು ಮಾಡ್ದ. ರಾಜ ಕಟ್ಟರೆ ಹೆಂಗೆ ಕಟ್ತಾನೆ ಯೋಚನೆ ಮಾಡಿದ್ದೆ, ಅವ್ನು ಶೆಡಿಸ್ತಕ್ಕಂತೆ ಅರಮನೆಗೆ ಈಕ್ವಲ್ ಆಗಿ ಕಟ್ಟದ. ಅದಕ್ಕೆ ಇವತ್ತು ಯುರೋಪಲ್ಲೆಲ್ಲ ಹೋದ್ರೆ ಬರೀ ದೊಡ್ಡ ದೊಡ್ಡ ಕೆಥಡ್ರಲ್ಗಳು ನೋಡ್ತೀನಿ ನೋಡ್ರಿ, ದೊಡ್ಡ ದೊಡ್ಡ ಇವೆಲ್ಲ ರಾಜ ಏನು ಮಾಡಿದ್ದು, ಎಲ್ಲ ಕಟ್ಸೋದಕ್ಕೆ ಶುರು ಮಾಡಿದ್ದು. ಸರಿ, ಸಭೆ ದೊಡ್ಡದಾಯ್ತು, ಜನಗಳು ಬಂದರು ಅಲ್ರ. ಆದರೆ ಇಲ್ಲಿ ಬಂದಿರೋ ಜನಗಳು ಜಾಸ್ತಿ ದಿನ ಇರಲಿಲ್ಲ. ಯಾಕೆ ಅಂದರೆ ಸಭೆಯಲ್ಲಿ ಯಾವುದೇ ರೀತಿ ಹಬ್ಬ ಆಚರಣೆ ಯಾವುದೂ ಇಲ್ಲ. ಅವಾಗ ಸಿಂಪಲ್ ಆಗಿದೆ, ಬೈಬಲ್ ಓದಬೇಕು, ವಾಕ್ಯ ಕೇಳಬೇಕು, ಮನೆಗೆ ಹೋಗ್ಬೇಕು ಅಷ್ಟೇ. ಏನು ಹಬ್ಬ ಆಚರಣೆ ಯಾವುದೂ ಇಲ್ವಲ್ಲ. ಅವಾಗ ಏನು ಮಾಡಿದ್ರು, ಜನಗಳು ನಿಧಾನವಾಗಿ ಹೋಗಕ್ಕೆ ಶುರು ಮಾಡಿದ್ರು. ಅವಾಗ ಯಾವಾಗ ಜನಗಳು ಹೋಗಕ್ಕೆ ಶುರು ಮಾಡಿದ್ರು ಅವಾಗ ಏನು ಮಾಡಿದ್ರು, ಅರೇ ಈ ಜನಗಳು ಹಿಂದಕ್ಕೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಅವಾಗ ಏನು ಮಾಡೋದು ಅಂದರೆ, ಅವರು ಬೇರೆ ಧರ್ಮದಲ್ಲಿ ಏನೆಲ್ಲ ಮಾಡ್ತಾಯಿದ್ರು ಅವ್ರ ದೇವ್ರುಗಳಿಗೆ ಇದನ್ನೆಲ್ಲ ತಂದ್ಬಿಟ್ಟು ಕ್ರೈಸ್ತ ಧರ್ಮದಲ್ಲಿ ನಮ್ಮ ದೇವ್ರುಗಳಿಗೆ ಏನು ಮಾಡ್ತೀನಿ ಮಾಡೋಣ ಅಂತಂದ್ಬಿಟ್ಟು ಮಾಡಕ್ಕೆ ಶುರು ಮಾಡಿದ್ರು. ಅದಕ್ಕೆ ಏನು ಮಾಡಿದ್ರು, ಯೇಸು ಕ್ರಿಸ್ತನ ವಿಗ್ರಹ ಮಾಡಿದ್ರು, ಅದರ ಯೇಸು ಕ್ರಿಸ್ತನ ತಾಯಿಯ ವಿಗ್ರಹ ಮಾಡಿದ್ರು. ಅದಕ್ಕೇನು ಮಾಡಿದ್ರು, ಅಭಿಷೇಕ ಮಾಡೋಕ್ಕೆ ಶುರು ಮಾಡಿದ್ರು, ಅದಕ್ಕೆ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು, ಅದಕ್ಕೆ ವಸ್ತ್ರ ಹಾಕೋಕ್ಕೆ ಶುರು ಮಾಡಿದ್ರು, ಅದಕ್ಕೆ ಕ್ಯಾಂಡ್ಲ್ ಹಚ್ಚೋದಕ್ಕೆ, ಧೂಪ ಹಾಕೋದಕ್ಕೆ, ಇವೆಲ್ಲ ಏನು ಮಾಡೋದು, ಹಿಂಗೆ ಸ್ಲೋ ಆಗಿ ಶುರು ಆಗಿದೆ. ಯಾಕೆ ಜನಗಳನ್ನ ಹಿಡ್ಕೊಬೇಕಲ್ವಾ, ಹಬ್ಬಗಳಿಲ್ವಲ್ಲ, ಆಚರಣೆಗಳಿಲ್ವಲ್ಲ. ಅವಾಗ ಏನು ಮಾಡಿದ್ರು, ಈ ಥರ ಎಲ್ಲ ನೋಡಿಸ್ಬಿಟ್ಟು ಜನಗಳನ್ನ ಸಭೆಯಲ್ಲಿ ಇಟ್ಕೊಳಕ್ಕೆ ಏನು ಮಾಡಿದ್ರು, ಶುರು ಮಾಡಿದ್ರು. ಅವಾಗ ಇಷ್ಟು ದೊಡ್ಡ ಜನಗಳನ್ನ ನಡೆಸೋಂಥ ಸಭೆಗೆ ಸಭಾಧ್ಯಕ್ಷನಿದ್ದಾನಲ್ಲ, ಅವನು ಕೆಲ್ಸಕ್ಕೆ ಹೋದ್ರೆ ಹೆಂಗಪ್ಪ, ಸಭೆ ನಡೆಸೋರು ಯಾರು? ಸರಿ, ಇವನು ಕೆಲ್ಸಕ್ಕೆ ಹೋಗ್ಬಿಟ್ರೆ ಈ ಸಭೆಗೆ ನಡ್ಸೋಕೆ ಯಾರು ಇಲ್ಲ ಅಂತಂದಮೇಲೆ ಏನೋ ಕೆಲಸ ಕೊಡ್ಬೇಕಲ್ವಾ ಅಂತ ಏನು ಮಾಡ್ತಾರೆ ಅಂದರೆ, ಇವನಿಗೆ ಸಭೆಗೆ ಕೆಲಸ ಕೊಡ್ತಾರೆ, ಸಭಾಧ್ಯಕ್ಷನಿಗೆ. ಸರಿ, ನನಗೆ ಕೆಲಸ ಇಲ್ಲ ಸರ್, ನಾನು ಎಲ್ಲೂ ಹೋಗಲ್ಲ ಅಂತಂದರೆ ನನ್ನ ಮನೆಗೆ ಏನು ನೋಡ್ಕೊಳೋದು, ಸಂಸಾರ ನೋಡ್ಕೊಳೋದು. ಅವಾಗ ಏನು ಮಾಡ್ತಾರೆ, ಸಭೆ ಹಿಂದ್ಗಡೆನೆ ಅವನಿಗೆ ಒಂದು ಕ್ವಾರ್ಟರ್ಸ್ ಕಟ್ಕೊಡ್ತಾರೆ, ಮನೆ ಕಟ್ಕೊಡ್ತಾರೆ. ಆ ಮನೆ ಯಾರಿಗಪ್ಪ ಅಂದರೆ ಇವ್ರಿಗೇನೆ ಡೆಡಿಕೇಟ್ ಆಗೇ. ಅದಕ್ಕೆ ನೀವು ನೋಡ್ಬೋದು, ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಇರ್ತಾರೆ, ಮನೆ ಬಿಲ್ಡಿಂಗ್ ಹಿಂದ್ಗಡೆ ಯಾರಿರ್ತಾರೆ, ಸಭೆ ಪಾಸ್ಟ್ ಅಲ್ಲೇ ಇರ್ತಾರೆ ನಿಂತೀರಿ, ಅಯ್ಯೋರು ಅಲ್ವರ. ಅಯ್ಯೋರ್ಗೆ ಎಲ್ಲ ವ್ಯವಸ್ಥೆಗಳಿರ್ತಾರೆ ಅಲ್ವರ. ಈ ಥರ ರಾಜ ಏನು ಮಾಡ್ದ, ಸೌಕರ್ಯ ಕೊಡೋಕ್ಕೆ ಶುರು ಮಾಡ್ದ. ಇವಾಗ ಅಯ್ಯೋರ್ಗೆ ಚಿಕ್ಕ ಮನೆ ಕಟ್ರೆ ಹಾಕ್ತಾರ, ದೊಡ್ಡದಾಗಿ ಕಟ್ರಪ್ಪ, ಗ್ರ್ಯಾಂಡಾಗಿ ಕಟ್ರಿ ಅಂತ. ಆಮೇಲೆ ಇಷ್ಟು ಸಭೆಯನ್ನು ನೋಡ್ಕೊತಾರೆ ಅಂತಂದರೆ ಆ ಜನಗಳಿಗೆ ಎಲ್ಲ ನೋಡ್ಕೊತಾರೆ ಅಂದರೆ ಅವ್ನು ಸಂಬಳ ಇಲ್ದಿರ ಹೆಂಗೆ, ಅವ್ನು ಸಂಸಾರ ನಡೆಸೋದು ಹೆಂಗೆ ಅಂತ ನೋಡಿದ್ರು. ಅರಮನೆಯಿಂದ ದುಡ್ಡು ಬರೋಕ್ಕೆ ಶುರು ಆಯಿತು. ಬಿಷಪ್ಗಳಿಗೆ ಸ್ಯಾಲ್ರಿ ಯಾರು ಕೊಡೋಕ್ಕೆ ಶುರು ಮಾಡಿದ್ರು, ಅರಮನೆಯಿಂದ ರಾಜ ಕೊಡೋಕ್ಕೆ ಶುರು ಮಾಡ್ದ. ಯೋಚನೆ ಮಾಡಿ, ರಾಜ ಕೊಟ್ರೆ ಹೆಂಗೆ ಕೊಡ್ತಾನೆ ಸಂಬಳ, ಕಾಂಜಿ ಪಿಂಜಿ ಥರ ಕೊಡ್ತಾನೆ, ತಗ ಸಿಕ್ಕಾಪಟ್ಟೆ ಕೊಡೋಕ್ಕೆ ಶುರು ಮಾಡೋಂತಾರೆ. ಅವಾಗ ಏನಾಗ್ಬಿಡ್ತಂದ್ರೆ ಈ ಬಿಷಪ್ ಕೆಲಸ, ಪಾಸ್ಟರ್ ಕೆಲಸ ಅಂದರೆ ಎಲ್ಲರೂ ದುಮ್ಕಕ್ಕೆ ಶುರು ಮಾಡಿದ್ರು. ಈಸಿ ಅಲ್ವಾ, ಏನು ಓದೋದು ಬೇಕಾಗಿಲ್ಲ, ಸುಮ್ಮನೆ ವಾಕ್ಯನ ಹೇಳ್ಬಿಟ್ಟು ರಾಜ ಹೇಳ್ದಂಗೆ ಕೇಳ್ಬಿಟ್ಟಾರೆ, ಸಿಕ್ಕಾಪಟ್ಟೆ ಈಸಿಯಾಗಿ ದುಡ್ಡು ಬರ್ತಾರೆ, ಮನೆ ಇದೆ, ಎಲ್ಲ ಇದೆ, ಏನು ತೊಂದರೆ ಇಲ್ಲ. ಸುಮ್ಮನೆ ಕೂತ್ಕೊಂಡು ಎದ್ದೋಗೋದು, ವಾರಕ್ಕೊಂದ್ಸರಿ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡೋದು, ಮನೆ ಮನೆ ವಿಸಿಟ್ ಮಾಡ್ಬಿಡೋದು, ಪ್ರೇ ಮಾಡ್ಬಿಟ್ಟು ವಾಕ್ಯ ಹೇಳ್ಬಿಟ್ಟು ಮುಗಿದೋಯ್ತಲ್ಲ ಅಂದ್ಬಿಟ್ಟು. ಅವಾಗ ಏನು ಮಾಡಿದ್ರು, ಈ ಥರ ಸಭೆಯಲ್ಲಿ ಏನ್ರಿ ಕೆಲ್ಸಕ್ಕೆ ಬಾರ್ದವ್ರೆಲ್ಲ, ವಾಕ್ಯದ ಮೇಲೆ ಇಂಟ್ರೆಸ್ಟ್ ಇಲ್ದಿರೋ, ವಾಕ್ಯ ಗೊತ್ತಿಲ್ದಿರೋ ಅಂತೆಲ್ಲ ಏನಾಗ್ಬಿಟ್ರು, ಬಿಷಪ್ ಪಾಸ್ಟರ್ಗಳಾಗ್ಬಿಟ್ರು. ವ್ಯವಸ್ಥೆ ಮಾಡಿ, ಸಭೆ ಕಂಡೀಷನ್ ಹಿಂಗಿರ್ಬೇಕಂದ್ರೆ, ಹಿಂಗೆ ಇರ್ಬೇಕಾರೆ ರಾಜ ಹೆಂಗೆ ಗೊತ್ತಾ ಮಾಡ್ತಾನೆ, ತನ್ನ ಕ್ಯಾಪಿಟಲ್ನ, ರೋಮಲ್ಲಿರೋಂಥ ಕ್ಯಾಪಿಟಲ್ನ ರೋಮಿಂದ ಕಾನ್ಸ್ಟಾಂಟಿನೋಪಲ್ ಅಂತ ಜಾಗಕ್ಕೆ ಶಿಫ್ಟ್ ಮಾಡ್ಬಿಡ್ತಾನೆ. ಅವನ ಹೆಸರು ಕಾನ್ಸ್ಟಾಂಟಿನೋಪಲ್ ಅಂತ ಜಾಗಕ್ಕೆ ಶಿಫ್ಟ್ ಮಾಡ್ಬಿಡ್ತಾನೆ. ಶಿಫ್ಟ್ ಮಾಡಿಬಿಟ್ರೆ ಜನಗಳ ಮೈಂಡ್ ಚೇಂಜ್ ಆಗಿಲ್ಲ. ಜನಗಳ ಮೈಂಡಲ್ಲಿ ಇನ್ನೂ ರೋಮೇ ಇದೆ ಕ್ಯಾಪಿಟಲ್ಲು. ಅವಾಗ ರೋಮಲ್ಲಿ ರಾಜ ಇಲ್ಲ, ರಾಜ ಕಾನ್ಸ್ಟಾಂಟಿನೋಪಲ್ ಅಲ್ಲ, ಅವನೇ. ಅದು ದೂರ ಹೋಗಾಯ್ತಾರೆ ರಾಜ್ಯಕ್ಕೆ ವಿಚಾರಿಸೋದಕ್ಕೆ. ಎಲ್ಲರೂ ರೋಮ್ಗೆ ಬರೋಕ್ಕೆ ಶುರು ಮಾಡಿದ್ರು ಸಮಸ್ಯೆಗಳನ್ನ ಎತ್ಕೊಂಡು. ರೋಮಲ್ಲಿ ಯಾರಿದ್ದಾರೆ, ಯಾರು ಇಲ್ಲ. ನೆಕ್ಸ್ಟ್ ಇದ್ದಿದ್ದೆ ಬಿಷಪ್. ಅವ ಬಿಷಪ್ ಹತ್ರ ಏನು ಮಾಡು, ಎಲ್ಲ ಅಡ್ವೈಸು, ಸಜೆಷನ್ಸು ಎಲ್ಲ ಬಿಷಪ್ ಹತ್ರ ಕೇಳಕ್ಕೆ ಶುರು ಮಾಡಿದ್ರು.
ಯಾವಾಗ ಬಿಷಪ್ಗೆ ಕೇಳಕ್ ಶುರು ಮಾಡಿದ್ರು, ಸ್ಲೋ ಆಗಿ ಎಲ್ಲ ಗೌರವ, ರಾಜನ್ಗಿದ್ದಂಥ ಅಧಿಕಾರ, ಮರ್ಯಾದೆ ಎಲ್ಲ ಯಾರಿಗೆ ಬರಕ್ ಶುರು ಆಯ್ತು? ಎಲ್ಲ ಬಂದ್ಬಿಟ್ಟು ಬಿಷಪ್ಗೆ ಬರಕ್ ಶುರು ಆಗ್ಬಿಡ್ತು. ಯಾವ ಬಿಷಪ್ಗೆ? ರೋಮಲ್ಲಿರೋ ಬಿಷಪ್ಗೆ ಬರಕ್ ಶುರು ಆಗ್ಬಿಡ್ತು. ಅವ ರಾಜ ಏನ್ ಮಾಡ್ತಾನೆ, ನೋಡ್ಬಿಟ್ಟು ಹಾ ಸರಿ ಇರ್ಲಿ ಬಿಡು ಅಂತ ಹಂಗೆ ಕಾಲ ಸತ್ತೋಗ್ಬಿಡ್ತಾನೆ. ಇವನ್ ಸತ್ತೋಗಿದ್ಮೇಲೆ ಜಸ್ಟಿನನ್ ಅಂತೊಬ್ಬ ಎಂಪರರ್ ಬರ್ತಾನೆ. ಬಂದ್ಬಿಟ್ಟು ಏನ್ ಮಾಡ್ತಾನೆ, ತುಂಬಾ ಭಯಭಕ್ತಿ ಇರೋಂಥ ವ್ಯಕ್ತಿ, ರಿಲಿಜಿಯಸ್ ವ್ಯಕ್ತಿ. ಅಯ್ಯಯ್ಯೋ, ಈ ರಾಜನಿಗಿರೋಂಥ ಗೌರವ, ಧಾರ್ಮಿಕ ವಿಚಾರದಂಥ ಮರ್ಯಾದೆ, ಇದನ್ನೆಲ್ಲ ತೊಗೊಳಕ್ಕೆ ನನಗೆ ಯೋಗ್ಯತೆ ಇಲ್ಲ, ಅದನ್ನ ದಯವಿಟ್ಟು ಏನ್ ಮಾಡಿ ನೀವೇ ತಗೊಳ್ಳಿ ಅಂತ ಅಂದ್ಬಿಟ್ಟು ರೋಮಲ್ಲಿರೋ ಬಿಷಪ್ಗೆ ಫುಲ್ ಕೊಟ್ಬಿಡ್ತಾನೆ, ಅಧಿಕಾರ ಕೊಟ್ಬಿಡ್ತಾನೆ. ಪಾಂಟಿಫಿಕ್ಸ್ ಮ್ಯಾಕ್ಸಿಮಸ್ ಅಂತ ಹೇಳ್ತಾರೆ ಪದವಿ. ಆ ಪದವಿನ ಕೊಟ್ಬಿಡ್ತಾರೆ. ಲ್ಯಾಟಿನ್ ವಾರ್ತೆ ಇದು. ಪಾಂಟಿಫಿಕ್ಸ್ ಮ್ಯಾಕ್ಸಿಮಸ್ ಅಂತಂದ್ರೆ ದ ಚೀಫ್ ರಿಲಿಜಿಯಸ್ ರೂಲರ್ ಅಂತ ಇದು ಟೈಟ್ಲ್ ಇತ್ತು. ಇವಾಗ ಕೂಡ ಇರಾನ್ನಲ್ಲಿ ಇದ ಗೊತ್ತಾ, ಏನೋ ಪ್ರೈಮ್ ಮಿನಿಸ್ಟರ್ ಸಾಯಿಸಾಕ್ಬಿಟ್ರಲ್ಲ, ಏನು ಚೀಫ್ ರಿಲಿಜಿಯಸ್ ರೂಲರ್, ಆ ಪದವಿ ತೊಗೊಂಡಿದ್ದೀನಿ, ಕಮೀನಿ ಅಂತ. ಅವ್ನು ಇದೇ ಟೈಟಲ್ ಇದ್ದಿದ್ದು, ಏನೋ ಅವರು ಅರಬ್ ಭಾಷೆಯಲ್ಲಿ. ಇದೇ ಒಂದು ಪದವಿ ಲ್ಯಾಟಿನ್ನಲ್ಲಿ ಪೋಪು ಏನು ಬರಕ್ಕಿಂತ ಮುಂಚೆ ರಾಜನಿಗಿತ್ತು. ಈ ರಾಜ ಅಂತ ಒಂದು ಯೋಗ್ಯ ಸ್ಥಾನಕ್ಕೆ ನಾನು ಅಯೋಗ್ಯನು ಅಂತ ಏನ್ ಮಾಡ್ತಾನೆ, ಈ ಪದವಿನ ರೋಮಲ್ಲಿರಂತ ಬಿಷಪ್ ಕೊಟ್ಬಿಡ್ತಾನೆ. ರೋಮಲ್ಲಿರೋ ಬಿಷಪ್ ಕೊಟ್ಬಿಟ್ಟು ಏನ್ ಮಾಡ್ತಾನೆ, ಇನ್ನು 4 ಜನ ಬಿಷಪ್ ಈ ಬಿಷಪ್ ಮಾತು ಕೇಳಿ ಅಂತ ಹೇಳ್ತಾನೆ. ಅವ್ರು 4 ಜನ ಬಿಷಪ್ ಬಿಡ್ತಾರ, ನಾವ್ ಯಾಕೆ ಸರ್ ಕೇಳಬೇಕು, ನಾವು ಈಕ್ವಲ್ ಆಗಿದ್ರೆ ಅದೆಲ್ಲ ಆಗಲ್ಲ, ನಮಗೂ ಕೊಡ್ಬೇಕು ಇವೆಲ್ಲ ಅಂತ ಹೇಳ್ತಾರೆ. ಅವಾಗ ಇವನ್ ಏನ್ ಮಾಡ್ತಾನೆ, ನನಗೆ ಕೊಟ್ಟಿದ್ದಾಗಿದ್ದಾಯ್ತು, ನಾನು ಹೇಳ್ದೆ ನೀವು ಕೇಳ್ಬೇಕು, ನೀವು ಹೇಳಿದ್ರೆ ನಾನು ಕೇಳೋದಲ್ಲ, 4 ಜನ ಅವ್ಗೆ ಅಧೀನರಾಗಿರ್ಬೇಕು, ಇಲ್ಲ ಅಂದ್ರೆ ನೀನು ಜಾಗ ಖಾಲಿ ಮಾಡಿ ಅಂತ ತಕ್ಷಣ ಏನ್ ಮಾಡ್ತಾರೆ, 4 ಜನ ಸರೆಂಡರ್ ಆಗ್ಬಿಡ್ತಾರೆ. ಯಾರಿಗೆ? ರೋಮಲ್ಲಿರಂತ ಬಿಷಪ್ಗೆ. ಆವಾಗ ರೋಮಲ್ಲಿರಂತ ಬಿಷಪ್ಗೆ ಫಸ್ಟ್ ಟೈಮ್ ಏನಂತ ಬರ್ತಾರೆ ಗೊತ್ತಾ ಹೆಸರು? ಪೋಪ್ ಅಂತ ಬರ್ತಾರೆ. ಪೋಪ್ ಅಂದ್ರೇನು? ಪಪ್ಪ. ಯಾರಗ್ ಪಪ್ಪ? ಈ 4 ಜನ ಬಿಷಪ್ ಅವರಲ್ಲ, ಅವರೆಲ್ಲರಿಗೂ ನೀನೇ ಅಪ್ಪ, ನೀನೇ ಪಪ್ಪ ಅಂತ ಪೋಪ್ ಅಂತ ಪದವಿ ಬರ್ತಾರೆ. ಅದಕ್ಕೆ ಪೋಪ್ ಎಲೆಕ್ಷನ್ಸ್ ನಡೀತಾರೆ ಗೊತ್ತಾ, ಯಾರು ಕಂಡಕ್ಟ್ ಮಾಡೋದು? ಎಲ್ಲ ಬಿಷಪ್ ಕಳಿತ ವೋಟ್ ಮಾಡ್ತಾ ನೋಡ್ತೀವಿ. ಇವರು ಎಲ್ಲರಲ್ಲೂ ಒಬ್ಬರನ್ನ ಏನ್ ಮಾಡೋದು, ಪೋಪ್ ಅಂತ ನಿಲ್ಸೋದು ಅಲ್ವರ. ಇದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸೋರ್ಗಳೇ ಪಪ್ಪ ಅಂತ ಶುರು ಆಗ್ತದೆ. ಏನ್ರಿ? ಹೋಲಿ ಫಾದರ್. ಯಾವ ಹೋಲಿ ಫಾದರ್? ಏನಾರ ಸ್ಪಿರಿಚುವಲ್ ನಡೆಸಿದ್ರೆ ಫಾದರ್ ಅಂತ ಹೇಳಿದ್ರೆ ಪರಲ್ಲ, ಸ್ಪಿರಿಚುವಲ್ ಆಗಿ ನಡೆಸೋದಿಲ್ಲ ಅಂತಲ್ಲ, ಸ್ಪಿರಿಚುವಲ್ ಫಾದರ್ ಅಂತ ಹೇಳ್ಕೊಳಕ್ ಶುರು ಮಾಡ್ಬಿಟ್ರು. ಪಾಂಟಿಫಿಕ್ಸ್ ಮ್ಯಾಕ್ಸಿಮಸ್. ಮ್ಯಾಕ್ಸಿ ಏನ್ರಿ? ಮ್ಯಾಕ್ಸಿಮಮ್. ಮಿನಿ ಮ್ಯಾಕ್ಸಿ ಕೇಳಿದಿರಾ? ಮ್ಯಾಕ್ಸಿ ಏನೇನ್ರಿ? ಮ್ಯಾಕ್ಸಿಮಮ್. ಇವಾಗೆಲ್ಲ ಮಿನಿ ಬಂದ್ಬಿಡ್ತು ಎಲ್ಲ ಹೊಟ್ಟೆ ಹೋಯ್ತು ಬಿಡಿ, ಏನು ಇಲ್ವಲ್ಲ. ಪಾಂಟಿಫಿಕ್ಸ್ ಮ್ಯಾಕ್ಸಿಮಸ್ ಅಂತ ಈ ಪದವಿ ಪೋಪ್ ಅವಾಗ ಏನ್ ಮಾಡ್ತಾರೆ ತಗೊಂತಾನೆ. ಅವಾಗ ಏನ್ ಮಾಡ್ತಾರೆ ಪೋಪು, ಯಾವಾಗ ಈ ಗೌರವ ಸ್ಥಾನ ಬರ್ತಾರೋ ರಾಜನೇ ಅಧಿಕಾರಕ್ಕೆ ಹೋಗ್ಬಿಟ್ನೋ ಆಡಳಿತ ಮಾಡಕ್ ಶುರು ಮಾಡ್ತಾನ್ರಿ. ಹೆಸರು ಮೇಲೆ ಹೆಸರು, ಪದವಿ ಮೇಲೆ ಪದವಿ. ಹೋಲಿ ಫಾದರ್ ಆಫ್ ಫಾದರ್ಸ್, ಎಲ್ಲಾ ತಂದೆಗಳಿಗೆ ತುಂಬಾ ಅತಿ ಪರಿಶುದ್ಧನಾಗಿರೋ ತಂದೆ, ಎಲ್ಲಾ ಕುರುಬರುಗಳಲ್ಲಿ ಅತಿ ಶ್ರೇಷ್ಠವಾಗಿರೋಂಥ ಕುರುಬ ಪಾಸ್ಟರ್, ಎಲ್ಲಾ ಶಿರಸ್ಗಳಲ್ಲಿ ತುಂಬಾ ಉನ್ನತವಾಗಿರೋಂಥ ಶಿರಸ್ಸು, ಕ್ರಿಸ್ತನು ನಾನೇ ಅಂತ ಅಂದ್ಬಿಟ್ಟು ಹೇಳ್ಕೊಳಕ್ ಶುರು ಮಾಡ್ತಾರೆ ಅಂತೀನಿ. ಹೇಳ್ತಲ್ಲ ತಿಮೋತಿಯಲ್ಲಿ, ತಿಲ್ಸಲಿಕ್ಕೆ ಅಪೊಸ್ತಲರು ತಾನೇ ದೇವರೆಂದು ಕೊಡೋದ ದೇವರು ಅಂತ ಅನ್ಕೊಂತಾರ್ರಿ, ನಾನೇ ಕ್ರಿಸ್ತನ್ ಅಂತ ಹೇಳ್ಕೊಂತಾರ್ರಿ. ಅದಕ್ಕೆ ತಮಿಳಲ್ಲಿ ವಾರ್ತೆ ಇದೆ, ಪೋಪ್ಗೆ ಏನ್ ಕರೀತಾರೆ ಗೊತ್ತಾ? ಯಾರು ತಮಿಳಿನ್ಸ್ ಇದ್ದೀರಾ? ಯಾರು ಲೈನಲ್ಲಿ ತಮಿಳಿನ್ಸ್ ಯಾರು ಇದ್ದೀರಾ? ಯಾರು ಇಲ್ಲಲ್ಲ? ಸರಿ, ತಮಿಳಲ್ಲಿ ಪೋಪ್ಗೆ ಹೆಂಗ್ ಗೊತ್ತ ಕರೀತಾರೆ? ಹೇಳಿ ಜಯಪ್ರಕಾಶ್ ಬ್ರದರ್, உங்களுக்கு தெரியும், சிஸ்டருக்கு தெரியும், ஆமா கேளுங்க. என்ன சார் சொல்லுங்க. போப்புக்கு என்ன சொல்வார் தமிழ்ல? பப்பா. இல்ல என்ன சொல்ற தமிழ்ல, என்ன கூப்பிடுற? அது பப்பான்னு இங்கிலீஷ், தமிழ்ல என்ன கூப்பிடுற? அப்பா. ஐயோ தெரியாது அந்த வார்த்தை தெரியாது எனக்கு. ஓகே, போப்க்கு தமிழ்ல போப் ஆண்டவர் என்று கூப்பிடுறாரு. ಅಮ್ಮ ಆಂಡವರೇ. ಪೋಪ್ ಆಂಡವರ್ ಅಂತಿ ಅಲ್ವರ. ಏನ್ರಿ ಅದು ಕ್ಲೈಮ್ ಮಾಡ್ಕೊಂತ ನೋಡಿ. ಈ ಕ್ಲೇಮ್ಸ್ ದಟ್ ಈಸ್ ದ ಕ್ರೈಸ್ಟ್ ಇನ್ ಅಂಕ್ಷನ್. ಕ್ರಿಸ್ತನ್ ಹೋಗ್ಬಿಟ್ರು, ಕ್ರಿಸ್ತನ ಬದಲಾಗಿ ಅದಕ್ಕೆ ವಿಸರ್ಜೆಂಟ್ ಆಫ್ ಕ್ರೈಸ್ಟ್ ಅನ್ನೋ ಪದವಿ ತಗೊಂತಾರೆ. ವಿಸರ್ಜೆಂಟ್ ಆಫ್ ಕ್ರೈಸ್ಟ್ ಅಂದ್ರೆ ವೈಸ್ ಸರ್ಜೆಂಟ್ ಆಫ್ ಕ್ರೈಸ್ಟ್. ವೈಸ್ ಸರ್ಜೆಂಟ್ ಏನೋ ವೈಸ್ ಪ್ರೆಸಿಡೆಂಟ್ ಇಲ್ಲ. ಆ ಥರ ಪ್ರೆಸಿಡೆಂಟ್ ಸತ್ತೋಗ್ಬಿಟ್ರೆ ಆ ಸ್ಥಾನ ತೊಗೊಂಡು ಯಾರು ವೈಸ್ ಪ್ರೆಸಿಡೆಂಟ್. ಆ ಥರ ವಿಸರ್ಜೆಂಟ್ ಆಫ್ ಕ್ರೈಸ್ಟ್ ಸತ್ತೋಗ್ಬಿಟ್ಟವ್ರಪ್ಪ, ಅವ್ರ ಸ್ಥಾನ ನಾನೇನ್ ಮಾಡಿದೀನಿ ತೊಗೊಂಡಿದೀನಿ, ನಾನು ಏನು ಕ್ರಿಸ್ತನ ಸ್ಥಾನ ತೊಗೊಳ್ತೀವಿ. ವಿಸರ್ಜೆಂಟ್ ಆಫ್ ಕ್ರೈಸ್ಟ್ ಅಂತ ಏನು. ಆಮೇಲೆ ಅಬ್ರಾಮಿನ್ ಪೆಟ್ರ್ಯಾಕ್, ಮೆಲ್ಕಿಸೆಡೆಕು, ಮೋಸೆಸ್ಸು ಅಲ್ವರ. ಏನ್ರಿ ಮಹಾಯಾಜಕನಿಗೆ ಇರೋಂಥ ಎಲ್ಲ ಪದವಿಗಳು, ಎಲ್ಲ ಸುಪ್ರೀಂ ಪದವಿಗಳನ್ನ ಹೇಳಕ್ ಶುರು. ಇದನ್ನ ಯಾರೆಲ್ಲ ಅಪೋಸ್ ಮಾಡಿದ್ರು ಹೆಂಗ್ ಗೊತ್ತಾ ಮಾಡಿದ್ರು? ಪೇತ್ರನ್ಗೆ 2 ಬಿಗಿ ಕೊಟ್ರಲ್ಲ, ಈಗೋ ಪೇತ್ರನ್ನೇ ನೀ ಏನಾಗಿದ್ಯಾ,
ಸಿಮೋನನೇ, ನೀನು ಪೇತ್ರವಾಗಿದ್ಯಾ, ನಿನ್ನ ಮೇಲೆ ಸಭೆ ಕಟ್ತೀಯಾ, ಈಗೋ ನಿನ್ನ ಪರಲೋಕ ರಾಜ್ಯ ಬೀಗಕ್ಕೆ ನೀನು ಕೊಟ್ಟಿಂತ ಯೇಸು ಕ್ರಿಸ್ತ ಹೇಳಲ್ಲ. ಆ ಪರಲೋಕ ರಾಜ್ಯ ಬೀಗಕ್ಕೆ ನನ್ನ ಕೈಲಿ ಕೊಟ್ಟರೆ ಅಂದ್ಬಿಟ್ಟು 2 ಗೋಲ್ಡನ್ ಕೀ ಮಾಡಿಸ್ಕೊಂಡ್ಬಿಟ್ಟು ಈ ವಸ್ತ್ರದಲ್ಲಿ ಸೊಂಟ ಕಟ್ಕೊಂಡು ತಿರುಗಾಡೋರು. ಏನಪ್ಪ 2 ಬೀಗಕ್ಕೆ ಅಂದರೆ ನರಕ ಮತ್ತೆ ಸ್ವರ್ಗ. ನೀವೇನೋ ನನ್ನ ಮಾತು ಕೇಳಿಲ್ಲ ಅಂದರೆ ಸೀದಾ ನರಕಕ್ಕೆ ಹಾಕ್ಬಿಡ್ತೀವಿ, ಬೀಗಿನ ಹತ್ರ ಇದೆ. ನೀವು ನನ್ನ ಮಾತು ಕೇಳಿದ್ರೆ ಸೀದಾ ಎಲ್ಲಿಗೆ ಹೋಗ್ಬಿಡ್ತೀರಾ, ಸ್ವರ್ಗಕ್ಕೆ ಹೋಗ್ಬಿಡ್ತೀರಾ ಅಂತ ಮಾಡಿದ್ರು. ಈ ಕಾನ್ಸೆಪ್ಟನ್ನ ತಂದಿದೆ ಅವರು. ಅಲ್ಲಿವರೆಗೂ ಆತ್ಮ ಸಾಯ್ತಾರೆ ಅಂತ ಎಲ್ಲರೂ ನಂಬ್ತಾ ಇದ್ರು. ಈ ಆತ್ಮ ಸಾಯಲ್ಲ ಅಂತ ಸುಳ್ಳು ಬೋಧನೆ, ದುರ್ಬೋಧನೆ, ನರಕ ಅಂತ ತಂದಿದ್ದೆ ಇವರು. ಜನಗಳು ಕೇಳ್ಬೇಕಲ್ಲ, ಜನಗಳು ಭಯಪಡಿಸ್ಬೇಕಲ್ಲ. ಅವಾಗ ಏನು ಮಾಡ್ಬಿಟ್ರು, ಜನಗಳು ಭಯಪಡಿಸ್ಬೇಕಲ್ಲ, ಓಕೆ, ಅವಾಗ ಏನು ಮಾಡೋಣ ಅಂದರೆ ಇವ್ರಿಗೆ ಚಿತ್ರಹಿಂಸೆ ಕೊಡೋಕೆ ಶುರು ಮಾಡೋದು. ಹೆಂಗೆ ಚಿತ್ರಹಿಂಸೆ ಕೊಡೋದು ಏನ್ರಿ? ಪಾಪನ ಫಸ್ಟ್ ನೀವೇನು ಮಾಡೋಕೆ ಬಂದ್ಬಿಟ್ಟು ಕನ್ಫೆಸ್ ಮಾಡೋಕೆ. ನಮ್ಮ ಹತ್ರ ಪಾಪ ಕನ್ಫೆಸ್ ಮಾಡಿದ್ರೆ ಇದ್ರೆ, ನಾವು ಕ್ಷಮಾಪಣೆ ಕೊಡ್ದಿರ ಇದ್ರೆ ನಿಮ್ಮ ಪರಲೋಕದಲ್ಲಿ ಕ್ಷಮಾಪಣೆ ಇಲ್ಲ. ವಾಕ್ಯ ಏನು ಹೇಳ್ತಾರೆ? ನೀವೇನು ಭೂಲೋಕದಲ್ಲಿ ಕಟ್ತಿರೋ ಪರಲೋಕದಲ್ಲಿ ಕಟ್ತಂತೆ, ನೀವೇನು ಭೂಲೋಕದಲ್ಲಿ ಬಿಸ್ತಿರೋ ಪರಲೋಕದಲ್ಲಿ ಬಿಸ್ತಂತೆ, ನೀವು ಯಾರ ಮೇಲೆ ಭೂಲೋಕದಲ್ಲಿ ಕ್ಷಮಿಸ್ತಿರೋ ಪರಲೋಕದಲ್ಲಿ ದೇವ ಕ್ಷಮಿಸ್ತಂತೆ ಅಂದ್ಬಿಟ್ಟು ವಾಕ್ಯ ಇಟ್ಕೊಂಡ್ಬಿಟ್ಟೆ ಮಾಡಿದ್ರು. ಎಲ್ಲರಿಗೂ ಕ್ಷಮಾಪಣೆ ಅಲ್ವರಾ? ಅವಾಗ ಏನು ಮಾಡಿದ್ರು, ಇದಕ್ಕೆ ಇನ್ನೂ ಅಡಿಷನ್ ಮಾಡಿದ್ರು. ನೀನು ಕ್ಷಮಿಸ್ಬೇಕಾ? ಆಯ್ತು ಕಂದ, ಅಲ್ಲಿ ಹೋಗಿ ಒಂದು ಚೀಟಿ ಇದೆ, 100 ರೂಪಾಯಿ ಕೊಟ್ಬಿಟ್ಟು ಒಂದು ಚೀಟಿ ತಗೋ, ನಿನ್ನ ಪಾಪ ಅಲ್ಲಿ ಏನಾಗ್ತದೆ, ಕ್ಷಮಿಸಲ್ಪಡ್ತಾರೆ. ಅವಾಗ ಏನು ಬಿಟ್ರೆ ಎಷ್ಟೋ ಜನ, ಅಯ್ಯೋ ಹೌದಾ, ಅಯ್ಯೋ 100 ರೂಪಾಯಿ ಕೊಟ್ಟರೆ ನಮ್ಮ ಪಾಪ ಕ್ಷಮಿಸಲ್ಪಡ್ತಾರೆ ಅಂದ್ಬಿಟ್ಟು ತುಂಬ ಗಂಭೀರವಾಗಿ ಈ ಟಿಕೆಟ್ನ ಕೊಡೋಣ ಶುರು ಮಾಡಿದ್ರು. ಹೆಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಅರ್ಚನೆ ಮಾಡಿ, ಎಷ್ಟು 5 ರೂಪಾಯಿ ಅರ್ಚನೆ ಮಾಡಿದ್ರೆ ನಿಮ್ಮ ಪಾಪ ಓಕೆ. ಆದರೆ ಏನಾಗ್ಬಿಟ್ಟಿದ್ಯಾ, ಒಂದು ಯಜ್ಞವನ್ನೇ ಕೊಡಬೇಕು, ದೊಡ್ಡ ಒಂದು ಏನು ಮಾಡಬೇಕು, ಆಚರಣೆ ಮಾಡಬೇಕು, ಅದಕ್ಕೆ ದೊಡ್ಡದಾಗಿ ಒಂದು ದುಡ್ಡು ಕೊಡಿ ಅಂತ ಹೇಳ್ತಾರಲ್ಲ, ಈ ಥರನೇ ಏನು ಮಾಡೋದು, ಮಾಡೋಕ್ಕೆ ಶುರು ಮಾಡೋದು. ಅವಾಗ ಈ ಚೀಟಿ ಅಂತ ಹೇಳ್ತಾರೆ, ಇಂಟೆಲಿಜೆನ್ಸಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಈ ಚೀಟಿ ಕೊಟ್ಟು 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 ಮಾರಾಟ ಮಾಡಿ ಮಾರಿ ಮಾರಿ ಈ ಬರೋ ದುಡ್ಡಲ್ಲೇ ವ್ಯಾಟಿಕನ್ ಸಿಟಿ ಕಟ್ಟಿರೋದು. ನಾನು ಹೇಳೋದು ಸುಳ್ಳಲ್ಲ. ನೀವೆಲ್ಲ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ, ಗೂಗಲಲ್ಲಿ, ಹಿಸ್ಟ್ರಿ ಚಾನಲ್ ಸರ್ಚ್ ಮಾಡಿ, ಎಲ್ಲ ಬಂಡವಾಳ ಒಂದೊಂದು ತೆಗೆದಿರ್ತಾರೆ ಇವರು. ಇದೆಲ್ಲ ಹೇಳೋದೆಲ್ಲ ನಾನು ಹೇಳ್ತಾರೆ ರೋಮನ್ ಕ್ಯಾಥಲಿಕ್ ರೈಟರ್ಸ್ ಅವ್ರ ಬಗ್ಗೆ ಅವ್ರ ಬುಕ್ಕಲ್ಲಿ ಬರ್ದಿರೋಂಥ ವಿಚಾರಗಳು, ರೆವರೆಂಡ್ಗಳು, ಬಿಷಪ್ಗಳು ಬರ್ದಿರೋದ್ರಿ ಚರ್ಚ್ ಹಿಸ್ಟ್ರಿಯಲ್ಲಿ. ಅವರ ಏನ್ರಿ, ನಿಮ್ಮ ತಾತ ಎಲ್ಲೋಗೋರ ನರ್ಕಕ್ಕೆ ಹೋಗ್ಬಿಟ್ಟನಪ್ಪ, ವಿಶ್ವಾಸ ಪಟ್ಟಿಲ್ವಲ್ಲ, ಅಯ್ಯೋ ಸರ್ ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ, ನಮ್ಮ ತಾತ ನರ್ಕಕ್ಕೆ ಹೋಗ್ಬಿಟ್ಟೆ ಹೆಂಗೆ ಅಂತಂದ್ಬಿಟ್ಟು ಅವಾಗ ಏನು ಮಾಡಿದ್ರೆ, ತಾತ ಸ್ವರ್ಗಕ್ಕೆ ಹೋಗ್ಬೋದು, ಒಂದು ಆಪ್ಷನ್ ಇದೆ. ಏನಪ್ಪ ಅದು ಆಪ್ಷನ್ ಅಂತಂದ್ರೆ, ನೀನು 500 ರೂಪಾಯಿ ಚೀಟಿ ತೊಗೊಬೇಕು. 500 ರೂಪಾಯಿ ಚೀಟಿ ತೊಗೊಂಡ್ರೆ 500 ರೂಪಾಯಿ ಕಾಣಿಕೆ ಪೆಟ್ಟಿಗೆ ಬಿದ್ದಿದ ತಕ್ಷಣ ದೇವ್ರು ನಿಮ್ಮ ತಾತ ಹೋಗ್ಬಿಡ್ತಾರೆ, ಪರಲೋಕ ಹೋಗ್ಬಿಡ್ತಾರೆ. ಹಿಂಗೆ ಹೇಳ್ತಾ ಹೇಳ್ತಾ ಜನಗಳು ಮೋಸ ಮಾಡಿ, ಜನಗಳೆಲ್ಲ ಅಮಾಯಕರಾಗಿದ್ದು ಎಲ್ಲ ತೊಗೊಳಕ್ಕೆ ಶುರು ಮಾಡ್ತೀರಿ. ಈ ಥರ ಸಭೆಯಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಬರೋಕ್ಕೆ ಶುರು ಆಯ್ತು ರೀ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇದನ್ನ ಯಾರ್ಯಾರೆಲ್ಲ ಅಪೋಸ್ ಮಾಡಿದ್ರೋ ಅವ್ರಿಗೆ ಟೆರಿಬಲ್ ಆಗಿ ಟಾರ್ಚರ್ ಕೊಟ್ರಿ. ಆ ಟಾರ್ಚರ್ ಬಗ್ಗೆ ನೆಕ್ಸ್ಟ್ ವಾರದಲ್ಲಿ ಹೇಳ್ತೀನಿ. ಟಾರ್ಚರ್ ಕೊಡ್ಬೇಕಾರೆ ಇದನ್ನೆಲ್ಲ ಪೇಂಟಿಂಗ್ ಮಾಡಿ, ಡ್ರಾಯಿಂಗ್ ಮಾಡಿ, ರೋಡಲ್ಲಿ ಅಡ್ವರ್ಟೈಸ್ಮೆಂಟ್ ತರ ಹಾಕ್ರಿ. ಇದು ನರಕ. ಚರ್ಮ ಹಿಂಗ್ ಸುಳಿತಾರೆ ನೋಡ್ರಿ, ಕೂದಲು ಹಿಂಗೆ ಕೀಳ್ತಾರೆ ನೋಡ್ರಿ, ಉಗುರು ಹಿಂಗೆ ಕೀಳ್ತಾರೆ ನೋಡಿ, ಇದು ನರಕ, ಇದೈತೆ ನರಕದಲ್ಲಿ ಅಂದ್ಬಿಟ್ಟು, ನರಕ ವೇದನೆ ಸ್ಥಳ ಅಂದ್ಬಿಟ್ಟು ಬೈಬಲ್ ಇಲ್ದಿರೋ ಕಾನ್ಸೆಪ್ಟ್ನ ತಂದ್ರು. ಜನಗಳಿಗೆ ಭಯ ಬಿಡಿಸ್ಬಿಟ್ರು. ಅವ್ರು ಜನಗಳೇ ಮಾಡಿದ್ರು, ಮೂಢನಂಬಿಕೆ ಅಲ್ವಾ, ಇವಾಗ ಯೋಚನೆ ಮಾಡಿ, ಇವಾಗ ನಮಗೆ ಜ್ಞಾನ ಬುದ್ಧಿ ಇದೆ. ಇವೆಲ್ಲ ಹೇಳ್ತಾ ಇರೋದು 500-600 ವರ್ಷದ ಮುಂಚೆ. ಏನೈತೆ ಜ್ಞಾನ ಜನಗಳಿಗೆ ಏನು ಗೊತ್ತಿಲ್ಲ, ಅಮಾಯಕರು ಹೇಳೋಂಗೆಲ್ಲ ನಂಬಿಟ್ರಿ ಅಲ್ವರ. ಆ ಕಾಲದಲ್ಲಿ ಒಂದು ಸ್ಪೆಷಲ್ ಇತ್ತು. ಏನಪ್ಪ ಅಂದ್ರೆ ಸ್ಪೆಷಲ್ ಅಂದರೆ, ಈ ರೋಮ್ ರಾಜ್ಯಕ್ಕೆ ಎಲ್ಲರೂ ಸರೆಂಡರ್ ಆಗಿಬಿಟ್ರು. ಒಂದೇ ಒಂದು ಕ್ಯಾಟಗರಿ ಪೀಪಲ್ ಸರೆಂಡರ್ ಆಗಿಲ್ಲ. ಅವ್ರು ಯಾರಪ್ಪ ಅಂದರೆ ಬಾರ್ಬೇರಿಯನ್ಸ್ ಅಂತ ಹೇಳ್ತಾರೆ. ಏನು ಬಾರ್ಬೇರಿಯನ್ಸ್ ಅಂತಂದರೆ, ಇವರು ಒಂಥರ ಕಾಡ ನಿವಾಸಿಗಳ ಥರ. ಇವರು ಸಮಾಜದಲ್ಲಿ ನಾಜೂಕಾಗಿ ಬದುಕೋದು ಗೊತ್ತಿಲ್ಲ. ಅದರ ಇವ್ರೇನಾರು ಯುದ್ಧಕ್ಕೆ ಹೋದರೆ ಯುದ್ಧದಲ್ಲಿ ಯಾವುದು ಆಯುಧಗಳು ತರಲ್ಲ. ಮನೇಲಿ ಏನಿದೆಯೋ, ಗಡ್ಪಾರೆ ಇದೆಯಾ, ಸುತ್ತಿ ಇದೆಯಾ, ಮುಚ್ಚಿದೆಯಾ, ಈಟಿ ಇದೆಯಾ, ಏನೇನು ಇತ್ತ ತಂದ್ಬಿಡೋರು ಯುದ್ಧಕ್ಕೆ. ಇದನ್ನು ತಂದ್ಬಿಟ್ಟು ಯುದ್ಧ ಏನು ಮಾಡೋರು ಇವ್ರು ಆಡ ನೋಡಿರ್ತೀನಿ. ಅದರ ಯುದ್ಧ ಆಡ್ಬೇಕಾದ್ರೆ ರೋಮ್ ಸೈನಿಕರನ್ನ ಇವನ್ನ ಫೇಸ್ ಮಾಡೋಕ್ಕೆ ಭಯ ಪಡೋರು. ಅಯ್ಯೋ ಏನಪ್ಪ ಇಷ್ಟು ಸ್ಟ್ರಾಂಗ್ ಆಗೋರು, ಅಯ್ಯೋ ನಮಗೆಲ್ಲ ಆಗಲ್ಲ ಅಂದ್ಬಿಟ್ಟು ಎದುರ್ಕೊಂಡು ಓಡೋಗೋರು ನೋಡ್ರಿ. ಅಂಥ ಟೈಮಲ್ಲಿ ಯಾವಾಗ ರಾಜ ಕಾನ್ಸ್ಟಾಂಟಿನೋಪಲ್ಗೆ ಹೋಗ್ಬಿಡ್ತು, ಇದೇ ಥರ ಬಾರ್ಬೇರಿಯನ್ಸ್ ಯುದ್ಧಕ್ಕೆ ಬರ್ತಾರೆ. ಏನ್ರಿ ಭಯಂಕರ ಖಡ್ಗ ಎಲ್ಲ ಇಟ್ಕೊಂಡು ಹೊಡೆದ್ರೆ ಒಂದೇ ಇಟ್ಟು ತಲೆ ಓಡೋಗ್ಬಿಡೋದ್ರಿ. ರೋಮನ್ಸ್ ನೋಡಿದ ತಕ್ಷಣ ಓಡೋಕೆ ಶುರು ಆಗ್ಬಿಡ್ತು. ಆವಾಗ ಏನು ಗೊತ್ತಾ ಮಾಡ್ತಾರೆ, ಸೀದಾ ಬಂದ್ಬಿಟ್ಟು ಇಂಥ ಕ್ರೂರವಾಗಿರೋ ಜನಗಳನ್ನ ಸೋಲ್ಸೋದಕ್ಕೆ ಪೋಪ್ ಬರ್ತಾರೆ. ಪೋಪ್ ಬಂದು ಒಂದೇ ಮಾತು ಹೇಳ್ತಾರೆ, ದೇವ್ರ ಹೆಸರಲ್ಲಿ ಹೇಳ್ತಾ ಇದ್ದೀನಿ, ನೀವೆಲ್ಲ ಇವತ್ತು ಸರೆಂಡರ್ ಆದ್ರೆ ಸರಿ, ನಿಮ್ಗೆಲ್ಲ ದೇವ್ರ ಆಶೀರ್ವಾದ ಕೊಡ್ತಾರೆ, ಪರಲೋಕಕ್ಕೆ ಹೋಯ್ತೀರಾ ನೋಡಿ, ಬೀಕೆಲಿದೆ. ಇಲ್ಲ ಅಂತಂದ್ರೆ ನಾನು ಎಡಗೈ ಹಿಂಗಂದ್ರೆ ಸಾಕು, ಸುಟ್ಟು ಭಸ್ಮ ಆಗ್ಬಿಡ್ತಾರೆ ಇವಾಗೆ ಅಂತ ಏನು ಮಾಡ್ತಾರೆ. ಜನಗಳಿಗೆ ಹಿಂಗೆ ಹೇಳ್ತಾರೆ,
ಹಿಂಗೆ ಹೇಳಿದ ತಕ್ಷಣ ಮೂಢನಂಬಿಕೆಯಲ್ಲಿರೋಂಥ ಜನಗಳು ಏನ್ರಿ ಅವ್ರಿಗೆ ದೇವ್ರ ಮೇಲೆ ತುಂಬ ಭಯ ಭಕ್ತಿಲ್ಲ, ಮೂಢನಂಬಿಕೆ ಇರೋದಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತಾರೆ. ನಮಸ್ಕಾರ ಮಾಡಿ ಪೋಪಕ್ಕೆ ಸಂಟಾಗ್ಬಿಡ್ತಾರೆ. ರಾಜ ನೋಡ್ತಾನೆ, ಅಲ್ಲೇ ಇದೇನಪ್ಪ ಇದು, ಈ ಜನಗಳನ್ನ ಕತ್ತಿ ಯುದ್ಧದಿಂದ ನಾನು ಸೋಲ್ಸಕ್ಕೆ ಆಗಿಲ್ಲ, ಪೋಪ್ ಕೆಲವೊಂದು ಮಾತುಗಳು ಸೋಲ್ಸ್ಬಿಟ್ನಲ್ಲ, ಇವ್ರು ಸರೆಂಡರ್ ಮಾಡ್ಕೊಂಡ್ಬಿಟ್ನಲ್ಲ, ನಮ್ದು ಏನ್ ಮಾಡ್ತಾನೆ ಅಂತಂದ್ರೆ ಸೀದಾ ಬಂದ್ಬಿಟ್ಟು ರಾಜ ತನಗಿರಿಂತ ಕಿರೀಟನೇ ಬಿಚ್ಕೊಟ್ಬಿಡ್ತಾನ್ರಿ. ಯಾರಿಗೆ? ಪೋಪ್ಗೆ. ಅರ್ಥ ಆಯ್ತಾ? ಪೋಪ್ ಹೆಂಗೆ ಬಂದ ರಾಜನ್ ತರ ಪೊಸಿಷನ್ಗೆ, ಅರ್ಥ ಮಾಡ್ಕೊಳ್ರಿ ಹೇಳ್ತಾ ಇರೋದೇನು ಅಂತ. ಒಂದೇ ಸರಿ ದಿಢೀರ್ ಬಂದು ಕೂತ್ಕೊಂಡಿಲ್ಲ, ನಿಧಾನವಾಗಿ ಸ್ಟೇಜ್ ಬೈ ಸ್ಟೇಜ್, ಸ್ಟೇಜ್ ಬೈ ಸ್ಟೇಜ್ ಬಂದ ನೋಡಿದ್ರಿ. ಕೊನೆಗೆ ಏನಾಗೋಯ್ತು ಅಂತಂದ್ರೆ ರಾಜ ಸರ್ವ ಅಧಿಕಾರ ಯಾರು ಕೊಟ್ಬಿಡ್ತಾನೆ? ಪೋಪ್ ಕೊಟ್ಬಿಡ್ತಾನೆ. ನೀನೇ ರಾಜ ಅಂತಂದ್ಬಿಡು. ಆವಾಗ ನೆಕ್ಸ್ಟ್ ಬರೋಂಥ ಎಲ್ಲಾ ಎಂಪರರ್ಗಳನ್ನ ಪಟ್ಟಾಭಿಷೇಕ ಯಾರಪ್ಪ ಮಾಡ್ತಾ ಇದ್ರು ಅಂದ್ರೆ ಪೋಪ್ ಮಾಡ್ತಾ ಇದ್ರು. ಪೋಪ್ ಹೇಳ್ದಂಗೆ ಕೇಳಬೇಕು, ಕೇಳಿದ್ರೆ ರಾಜ್ಯ, ಇಲ್ಲ ಅಂತಂದ್ರೆ ಅವ್ರಿಗೆ ಎಂಥ ದುರಾವಸ್ಥೆ ಮಾಡೋರು ಅಂತಂದ್ರೆ, ಒಂದ್ಸತಿ ಒಬ್ಬ ರಾಜ ಪೋಪ್ ಕರೆದವಾಗ ಬರ್ಲಿಲ್ಲ ರೀ. ಪೋಪ್ ಕರೆದವಾಗ ಬರ್ಲಿಲ್ಲ ಅಂತಂದ್ಬಿಟ್ಟು ಏನ್ ಮಾಡ್ತಾನೆ, ರಾಜನ್ನ ಬೆತ್ತಲೆಯಾಗಿ ನಿನ್ಸ್ತಾನ್ರಿ. ಏನ್ರಿ, ಹಿಮ ಬೀಳ್ತಾ ಇತ್ತು, ಸ್ನೋ ಬೀಳ್ತಾ ಇತ್ತು, ಸ್ನೋ ಬೀಳ್ತಾ ಇರೋ ಹಿಮದಲ್ಲಿ ಬೆತ್ತಲೆಯಾಗಿ ನಿನ್ಸಿ ಏನ್ರಿ ಅವನು ಪ್ರಾಯಶ್ಚಿತ್ತ ಹೊಂದಿದ್ಮೇಲೆ ಮೊಂಡ್ಕಾಲ್ ಮೂರಿ ಮೊಂಡ್ಕಾಲಲ್ಲಿ ನಡ್ಕೊಂಡು ಪೋಪ್ ಇರೋಂಥ ಒಂದು ಸಿಂಹಾಸನಕ್ಕೆ ಬಂದು ಪೋಪ್ ಕಾಲು ಹಿಡ್ಕೊಂಡು ಕ್ಷಮಾಪಣೆ ಕೇಳೋ ತನಕ ಬಿಡ್ಲ ರೀ. ಈ ತರ ಪೋಪು ಇಷ್ಟ ಬಂದಿಂತ ರಾಜ್ಯನ್ನ ಸ್ಥಾನಕ್ಕೆ ಇಟ್ಕೊಂಡವ್ರೆ, ಇಷ್ಟ ಬಂದಂಥ ರಾಜ್ಯಗಳನ್ನ ಕೆಡವಾಕ್ರೆ. ಇವೆಲ್ಲ ಮಾಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಎಲ್ಲ ಬೈಬಲ್ ವಾಕ್ಯಗಳನ್ನ ಯೂಸ್ ಮಾಡಿರೋದು. ಎಲ್ಲ ಎಲ್ಲಿದೆ ಬೈಬಲಲ್ಲಿ ಅಂತ ಹೇಳ್ಬೇಕಾರೆ ಎಲ್ಲ ಬೈಬಲ್ ವಾಕ್ಯಗಳನ್ನ ಇಷ್ಟ ಬಂದಂಥ ರೀತಿಯಲ್ಲಿ ಇಂಟರ್ಪ್ರೇಟ್ ಮಾಡಿ ಇವೆಲ್ಲ ತನಗೆ ಅನ್ವಯಿಸ್ಕೊಂಡು ಕರ್ತನ ಹೆಸರಲ್ಲಿ ಮಾಡಿರೋದು. ಅವಾಗ ಹೆಂಗ್ ಗೊತ್ತಾ ಮಾಡ್ಬೇಕು? ಪೋಪನ್ನ ರಾಜ ಅಪ್ರೋಚ್ ಮಾಡಕ್ಕೆ ಹೆಂಗ್ ಗೊತ್ತಾ? ಸೀದಾ ಬಂದ್ಬಿಟ್ಟು ನಾನು ರಾಜ, ಪೋಪ್ ನಮಸ್ಕಾರ ಅಂತ ಹೇಳಂಗಿಲ್ಲ ರೀ. ಪೋಪನ ರಾಜ ಭೇಟಿ ಮಾಡ್ಬೇಕು ಅಂದ್ರೆ ಅವನ ಆಸ್ಥಾನದ ಎಂಟ್ರೆನ್ಸ್ ಇಂದ ಮೊಂಡ್ಕಲ್ಲಲ್ಲಿ ನಡ್ಕೊಂಡ್ ಬರ್ಬೇಕು. ಬಂದ್ಬಿಟ್ಟು ಪೋಪ್ ಹಾಕಿರೋ ಶೂ ಇದೆ ಗೊತ್ತಾ, ಶೂನ ಬಿಚ್ಬಿಟ್ಟು ಅವ್ನ ಸಾಕ್ಸ್ ಬಿಚ್ಬಿಟ್ಟು ಕಾಲಿಗೆ ಏನ್ ಮಾಡ್ಬೇಕು, ಮುತ್ತು ಕೊಡ್ಬೇಕು. ಅಲ್ವರ ಹೆಂಗೆ ಅಂದ್ರೆ ಬೈಬಲ್ ವಾಕ್ಯ ಇದೆ ನೋಡ್ರಿ ಅಂತೀನಿ. ಕೀರ್ತನೆ 2ನೇ ಅಧ್ಯಾಯ, ಕೀರ್ತನೆ 2ನೇ ಅಧ್ಯಾಯ 11 ಮತ್ತು 12. ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡುಗುತ್ತಾ ಉಲ್ಲಾಸ ಪಡಿರಿ, ಆತನ ಮಗನಿಗೆ ಮುದ್ದಿಡಿರಿ. ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲಿ ನಾಶವಾದೀರಿ. ಓ ಆತನ ಮೊರೆ ಹೊಕ್ಕವರೆಲ್ಲರೂ ಧನ್ಯರು. ನೋಡ್ರ ಹೆಂಗೈತೆ ನೋಡ್ರಿ ಅಂತೀನಿ. ಹಿಂಗೆ ಮಾಡೋರ್ರಿ, ಆತನ ಮಗನ್ಗೆ ಮುತ್ತಿಡ್ರಿ, ಅಂದ್ರ ಭಯದಿಂದ ನಡುಗಿಂದ ನೀವು ಸೇವಿಸ್ರಿ. ನಾನ್ ತಾನೇ ದೇವ್ರ ಮಗ, ನಾ ಪೋಪ್ ತಾನೆ, ಹೇಳ್ದಂಗೆ ಕೇಳ್ರಿ, ಐತ್ ನೋಡಿ ವಾಕ್ಯ, ಮುತ್ತಿಡ್ರಿ, ತೆಗ್ರಿ, ಸಾಕ್ತಿ ನೀವೇ ಮುತ್ತಿಡ್ರಿ. ಈ ತರ ಮಾಡೋರ್ರಿ. ಏನ್ರಿ ಇಷ್ಟ ಬಂದಿನ ರಾಜ್ಯನ್ನ ಇಟ್ಕೊಳ್ಳೋದು, ಇಷ್ಟ ಬಂದಿನ ರಾಜ್ಯನೇ ಮಾಡೋದು, ಕೆಡವಾಕದ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಇವೆಲ್ಲ ಕ್ರಿಸ್ತನ ಹೆಸರಲ್ಲಿ ಸತ್ಯವೇದನ ಇಟ್ಕೊಂಡು, ಸತ್ಯವೇದನ ವಾಕ್ಯದಲ್ಲಿ ಇಟ್ಕೊಂಡು ಇವರೆಲ್ಲ ಏನ್ ಮಾಡೋರು, ಆಡಳಿತ ಮಾಡೋರು. ಇದ್ರ ಬಗ್ಗೆ ನಮ್ಮ ರಕ್ಷಕ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ಓದಿದ್ದು ಇಲ್ಲಿ ಮ್ಯಾಥ್ಯೂ 24:15 ಓದಿ. ಹೋದ್ರಿ ಯಾರಾದ್ರ? ಮ್ಯಾಥ್ಯೂ 24:15. ಆದದ್ದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ. ಯುದಾಯದಲ್ಲಿರುವವರು ಥ್ಯಾಂಕ್ ಯು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಅದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿರಂತ ಹಾಳು ಮಾಡುವಂತ ಅಸಹ್ಯ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತಿರೋದನ್ನ ನೀವು ಯಾವಾಗ ಕಾಣ್ತೀರ, ನೀವು ಯಾವಾಗ ಗುರುತಿಡಿತೀರೋ ಅವಾಗ ಏನ್ ಮಾಡ್ರಿ, ನೀವು ಅರ್ಥ ಮಾಡ್ಕೊಳ್ಳಿ. ಏನ್ ಅರ್ಥ ಮಾಡ್ಕೊಬೇಕು, ಹೆಂಗ್ ಅರ್ಥ ಮಾಡ್ಕೊಬೇಕು? ಇದನ್ನ ಓದ್ದೋ ಅಂತ ತಿಳ್ಕೊಳ್ಳಿ ಅಂದ್ಬಿಟ್ರು. ಯೇಸು ಕ್ರಿಸ್ತ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ. ಎಲ್ಲಿ ಓದ್ಬೇಕು ಅಂದ್ರೆ ಇದನ್ನ ದಾನಿಯೇಲ್ ಪುಸ್ತಕದಲ್ಲಿ ಬರ್ತವ್ರಿ. ಕರ್ತನಲ್ಲಿ ಪ್ರೀತಿ ಅನ್ನಗಳೇ, ಈ ಒಂದು ಅಂತ್ಯಕ್ರಿಸ್ತು ಒಂದು ಏನೆಲ್ಲ ಮಾಡ್ತದೆ ಅಂದ್ಬಿಟ್ಟು ದಾನಿಯೇಲ್ 7ನೇ ಅಧ್ಯಾಯಲ್ಲಿ ಕೊಡ್ತಾರೆ. ಅದರಿಂದ ನೆಕ್ಸ್ಟ್ ವೀಕು ನೀವೆಲ್ಲ ಬರ್ಬೇಕಾದ್ರೆ ದಯವಿಟ್ಟು ದಾನಿಯೇಲ್ 7ನೇ ಅಧ್ಯಾಯ ಪೂರ್ತಿಯಾಗಿ ಓದ್ಕೊಂಬನ್ನಿ. ಅಲ್ಲಿ ಕ್ರಿಸ್ತ ವಿರೋಧಿ ಬಗ್ಗೆ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಕೆಲಸಗಳು ಮಾಡ್ತಾರೆ ಅಂದ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅಲ್ಲಿ ನಾವು ಓದೋಣ. ಅರ್ಥ ಆಯ್ತರ? ಅನ್ನ ನೋಡ್ಬೇಕಾದ್ರೆ ಕ್ರಿಸ್ತ ವಿರೋಧಿ ಎಂದೇ ಒಂದು ವ್ಯಕ್ತಿ ಅಲ್ಲ, ಒಂದು ಧಾರ್ಮಿಕ ಸಂಸ್ಥೆ, ಒಂದು ಏನ್ರಿ ದುರ್ಬೋಧನೆ ಸಾರುವಂತ ಧಾರ್ಮಿಕ ಸಂಸ್ಥೆ. ಇದು ಹೇಗ್ ಬಂತು? ನಾವೇನ್ ಮಾಡಿದ್ರಿ, ಕ್ಲೀನಾಗಿ ಟ್ರೇಸ್ ಔಟ್ ಮಾಡಿದಿರಿ, ನಿಧಾನವಾಗಿ ಹೆಂಗ್ ಬಂತು ಅಂತ. ಈ ಮುಂದಕ್ಕೆ ಏನಾಯ್ತು,
ಸತ್ಯವೇದರ ಮುಖಾಂತರ ಏನಾಗ್ತದೆ ಅಂತಂದ್ಬಿಟ್ಟು ಬರೋಂಥ ವಾರದಲ್ಲಿ ಓದೋಣ. ಅಲ್ವಾ? ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಓಕೆನಾ? ಸೊ ಇಂದ ಸೋದರ ಸೋದರಿಗಳೇ, ನಿಮ್ಗೇನಾರೋ ಇದುವರೆಗೂ ಆಗಿರೋ ಕ್ಲಾಸಸ್ ಏನೋ ಪ್ರಶ್ನೆ ಇದ್ರೆ ಕೇಳ್ರಿ. ನೆಕ್ಸ್ಟ್ ವೀಕು ಇದೇ ಥರ ಕ್ಲಾಸ್ ಇರ್ತಾರೆ 8 ಗಂಟೆಗೆ. ದಯವಿಟ್ಟು ಕರೆಕ್ಟಾಗಿ ಜಾಯ್ನ್ ಆಗಿ. ಏನೋ ಕ್ವಶನ್ಸ್ ಇದೆಯಾ ಇದುವರೆಗೂ ಆಗಿರೋ ಕ್ಲಾಸಲ್ಲಿ ಯಾರಿಗಾರೋ? ಸರಿ, ಯಾರಿಗೂ ಇಲ್ಲ ಅಂದರೆ ಸಂತೋಷ. ಇನ್ನೂ 2 ಭಾಗ ಇದೆ, ಇನ್ನೂ 2-3 ಭಾಗ ಇದೆ. ಅದಾದ್ಮೇಲೆ ಕೂಡ ನೀವು ಧಾರಾಳ ಕೇಳ್ಬೋದು. ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟು, ದಯವಿಟ್ಟು ನೀವೆಲ್ಲರೂ ಇದೇ ಥರ ರೆಗ್ಯುಲರಾಗಿ ಬನ್ನಿ, ಆಯ್ತಾ? ನೋಡಿ, ಇವತ್ತು ಎಷ್ಟು ಜನ ಬಂದಿದ್ದೀರಾ? 21 ಜನ ಬಂದಿದ್ದೀರಾ. ಅದರ ಸಹೋದರಿ ಎಷ್ಟು ಸತಿ ಫೋನ್ ಮಾಡ್ತಾರೆ ನಿಮಗೆ. ದಯವಿಟ್ಟು ಕಾಲಕ್ಕೆ ಸಮಯಕ್ಕೆ ಕರೆಕ್ಟಾಗಿ 8 ಗಂಟೆಗೆ, ಅದರ ಒಂದು 5 ನಿಮಿಷ ಮುಂಚೆ 10 ನಿಮಿಷ ಮುಂಚೆ ಬಂದ್ಬಿಡಿ. ಪಟ ಕ್ಲಾಸಲ್ಲಿ ಶುರು ಮಾಡೋಣ. ತುಂಬ ಡೀಟೇಲ್ಸ್ ಇದೆ ಅನ್ನೋ ಹೇಳೋದಕ್ಕೆ ನಮಗೂ ಎಂದರೆ ಕಾಲ ಸಿಗ್ತದೆ ಅವಾಗ. ಓಕೆ, ದೇವರು ಈ ವಾಕ್ಯನ ಆಶೀರ್ವದಿಸಲಿ. ಕೊನೆಯಾಗಿ ಒಂದು ಪ್ರಾರ್ಥನೆ ಮಾಡೋಣ, ಮುಕ್ತಾಯ ಮಾಡೋಣ.